ರಮ್ಯ ಎಲ್ಲಿದ್ದಾರೆ? ಅರ್ಚನಾ ಇದ್ದಾರೆ, ಹೌದಾ? ಅರ್ಚನಾ, ಅರ್ಚನೆ, ಅರ್ಚನಾ, ಅರ್ಚನಾಂ, ಅರ್ಚನೆ, ಅರ್ಚನಾ, ಅರ್ಚನಯ, ಅರ್ಚನಾಭ್ಯಾಂ, ಅರ್ಚನಾಭಿ, ಅರ್ಚನೆಗೆ ಅಂದ್ರೇನು? ಅರ್ಚನಾಯೈ, ಅರ್ಚನಾಭ್ಯಾಂ, ಅರ್ಚನಾಭ್ಯ, ಅರ್ಚನಾಯಾ, ಅರ್ಚನಾಭ್ಯಾಂ, ಅರ್ಚನಾಭ್ಯ, ಅರ್ಚನಾಯಾ, ಅರ್ಚನಯೋ, ಅರ್ಚನಾನಾಂ, ಅರ್ಚನಾಯಾಂ, ಅರ್ಚನಯೋ, ಅರ್ಚನಾಸು. ಹಾಗೆ ರಮ್ಯ ಹೇಳಿ. ರಮ್ಯಾ, ರಮ್ಯೇ, ರಮ್ಯಾ, ರಮ್ಯಾಂ, ರಮ್ಯೇ, ರಮ್ಯಾ, ರಮ್ಯಯಾ, ರಮ್ಯಾಭ್ಯಾಂ, ರಮ್ಯಾಭಿ, ರಮ್ಯಾಯೈ, ರಮ್ಯಾಭ್ಯಾಂ, ರಮ್ಯಾಭ್ಯಃ, ರಮ್ಯಾಯಾಃ, ರಮ್ಯಾಭ್ಯಾಂ, ರಮ್ಯಾಭ್ಯಃ, ರಮ್ಯಾಯಾಃ, ರಮ್ಯಯೋಃ, ರಮ್ಯಾಣಾಂ, ರಮ್ಯಾಯಾಂ, ರಮ್ಯೋಃ, ರಮ್ಯಾಸು. ಇನ್ಯಾರಿದ್ದಾರೆ ನಮ್ಮಲ್ಲಿ? ಅಕಾರಾಂತ ಸ್ತ್ರೀಲಿಂಗದವರು ಯಾರಿದ್ದಾರೆ? ಶೈಲ ಇದ್ದಾಳೆ. ಯಾರು? ಶೈಲ. ಶೈಲಾ, ಶೈಲೇ, ಶೈಲಾ. ಶೈಲಾ ಅಂದ್ರೆ ಶೈಲಳು, ಶೈಲಳನ್ನು ಶೈಲಾಂ, ಶೈಲದಿಂದ ಶೈಲಯ, ಶೈಲಾಯೈ, ಶೈಲಾಯಾಹ, ಶೈಲಾಯಾಹ, ಶೈಲಾಯಾಂ. ಮೇಲಿಂದ ಕೆಳಕ್ಕೆ ಯಾವುದನ್ನು ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗ್ಬೇಕು. ಸೊ ಅರ್ಚನಾ ಆಯ್ತು, ರತ್ನ ಆಯ್ತು, ಆಯ್ತೆ. ಇದನ್ನೆಲ್ಲ ಅಕಾರಾಂತದವ್ರು ಯಾರು ಕಾಣುವುದಿಲ್ಲ ಇಲ್ಲಿ. ಶೈಲಜಾ ಇದ್ದಾರೆ, ಶೈಲಜಾ, ಶೈಲಜೇ, ಶೈಲಜಾ. ಸರಿ ಆಯ್ತು. ಹಾಗೆ ಹಾಗೆ ನೀವು ಎಸ್, ಇದನ್ನು ನೋಡ್ಕೊಂಡು ಯಾವುದೇ ಸ್ತ್ರೀಲಿಂಗ ಶಬ್ದವನ್ನು ಕೂಡ ನಿಮಗೆ ಹೇಳಲಿಕ್ಕೆ ಆಗಬೇಕು. ಈಗ ನಾನು ಕೇಳ್ತೇನೆ, ಅದನ್ನು ನೋಡ್ಕೊಂಡು ನೀವೀಗ ಹೇಳಿ ನೋಡುವ. ಒಂದು ಸ್ತ್ರೀಲಿಂಗ ಶಬ್ದ ಇದೆ, ಒಂದು ಸ್ತ್ರೀಲಿಂಗ ಶಬ್ದ ಇದೆ. ಆದ್ರೆ ಅದರದ್ದು ನೌಕಾ ಅಂತ. ನೌಕಾ, ನೌಕೆ, ನೌಕಾಹ. ನೌಕಾ ಅಂದ್ರೆ ದೋಣಿ. ದೋಣಿಯಲ್ಲಿ ಅನ್ಲಿಕ್ಕೇನು? ದೋಣಿಯಲ್ಲಿ. ಅರ್ಚನಾ ಹೇಳ್ತೀರಾ? ದೋಣಿಯಲ್ಲಿ. ನೌಕಾಯಾಮ್. ಅರ್ಚನಾ ಕೇಳ್ತಾರೆ ಹೊರತು ಕಾಣುವುದಿಲ್ಲ. ಈಗ ಸ್ವಲ್ಪ ಕಾಣ್ತಾರೆ, ತೊಂದ್ರೆ ಇಲ್ಲ. ದೋಣಿಯಲ್ಲಿ ಇರ್ಲಿಕ್ಕೇನಮ್ಮ ಅರ್ಚನಾ? ನೌಕಾಯಾಮ್. ನೌಕಾಯಾಮ್ ಅಂದ್ರೆ ದೋಣಿಯಲ್ಲಿ. ಈಗ ವೀಣಾ ಅಂತ ಇನ್ನೊಂದು ಶಬ್ದ ಇದೆ. ವೀಣೆಯಿಂದ ಅನ್ಲಿಕ್ಕೇನು? ಯಾವ ವಿಭಕ್ತಿ ಇಂದ? ಏನು ಶಬ್ದ? ವೀಣೆಯಿಂದ. ವೀಣೆಯಿಂದ ಸ್ವರವು ಸಂಗೀತವು ಬರುತ್ತದೆ. ವೀಣೆಯಿಂದ ತೃತೀಯ ವಿಭಕ್ತಿ ಏನಾಗುತ್ತೆ ಅದಕ್ಕೆ? ಅರ್ಜುನ ಹೇಳು. ವೀಣೆಗಳಿಂದ ಅಂತ ಆಯ್ತು. ವೀಣೆಯಿಂದ ಒಂದು ಸಿಂಗಲ್. ವೀಣಯ, ವೀಣಯ, ವೀಣೆಯಿಂದ. ಅದೇ ತರ ದುರ್ಗಾ ಅಂತಿದ್ದಾಳೆ. ದುರ್ಗೆಗೆ ನಮಸ್ಕಾರ. ಗೆ ಎನ್ನುವಾಗ ಚತುರ್ಥಿ. ಹೇಳಮ್ಮ ಅರ್ಚನಾ, ಏನಾಗ್ಬೇಕು? ದುರ್ಗೆಗೆ. ದುರ್ಗಾಯೈ ನಮಃ. ಸೀತೆಗೆ ನಮಸ್ಕಾರ. ಸೀತಾಯೈ ನಮಃ. ಹೌದಾ? ರಮೆಗೆ ನಮಸ್ಕಾರ. ರಮಾಯೈ ನಮಃ. ಯೈ ಅಂದ್ರೆ ಚತುರ್ಥಿ ವಿಭಕ್ತಿ. ಹೌದಾ? ಸೊ ಈ ರೀತಿಯಲ್ಲಿ ರಮ್ಯಾ, ಹಾ, ಅವಳೆಲ್ಲೋ ಮಗನಿಗೆ ಜೋರು ಮಾಡ್ತಾ ಇದ್ದಾಳೆ ಕಾಣುತ್ತೆ. ನಮ್ಗೆಲ್ಲ ಜೋರು ಮಾಡ್ತಾ ಇರೋದು, ಹಾಗಾಗಿ ಎಚ್ಚರವಾಗಿರ್ಬೇಕು. ಇರ್ಲಿ, ಎಲ್ರಿಗೂ ಅರ್ಥ ಆಯ್ತಾ? ಈಗ ಈ ನಾಮಪದದಲ್ಲಿ ನೀವು ಕ್ರಿಯಾಪದ ಯಾವುದು ಸ್ತ್ರೀಲಿಂಗವನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಪೇಜ್ ಬನ್ನಿ, ಪೇಜ್ ನಂಬರ್ 94ರಲ್ಲಿ. ನೆಕ್ಸ್ಟ್ ಪೇಜ್ ಅಲ್ಲಿ ನಪುಂಸಕಲಿಂಗವನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಇದೆ. ನಪುಂಸಕಲಿಂಗವನ್ನು ಹೇಗೆ ಉಪಯೋಗಿಸ್ಬೇಕು? ಪುಲ್ಲಿಂಗದ ಹಾಗೆ ಪ್ರಥಮ ದ್ವಿತೀಯ ಮಾತ್ರ ಚೇಂಜ್ ಅಲ್ಲ, ಪ್ರಥಮ ಮಾತ್ರ ಚೇಂಜ್, ದ್ವಿತೀಯದಿಂದ ಪುಲ್ಲಿಂಗದ ಹಾಗೆ ನಡೀತದೆ. ಹೇಗೆ ಅದು? ರಾಮ ರಾಮೋ ರಾಮ ಹಾಗೆ ಆಗಲ್ಲ. ರಾಮಂ ರಾಮೋ ರಾಮ ಅಲ್ಲಿಂದ ಮುಂದೆ ಸೇಮ್. ಸೊ ಮೊದಲು ಇದು ವನಂ ವನೇ ವನಾನಿ, ವನಂ ವನೇ ವನಾನಿ. ಎಲ್ಲರೂ ಹೇಳಿ. ವನೇನ ವನಾಭ್ಯಾಂ ವನೈಹಿ, ವನಾಯ ವನಾಭ್ಯಾಂ ವನೇಭ್ಯಃ, ವನಾತ್ ವನಾಭ್ಯಾಂ ವನೇಭ್ಯಃ, ವನಸ್ಯ ವನಯೋಃ ವನಾನಾಂ, ವನೇ ವನಯೋಃ ವನೇಷು. ವನ ಅಂದ್ರೆ ಕಾಡು. ಕಾಡಿನಲ್ಲಿ ಅನ್ಲಿಕ್ಕೇನು?
ಊ ಅನ್ನು ಇಂದ ಗೆ ದೆಸೆಯಿಂದ ಆ ಅಲ್ಲಿ ಅಲ್ಲಿ ಸಪ್ತಮಿ ಕಾಡಿನಲ್ಲಿ ವನೆ ಕಾಡುಗಳಲ್ಲಿ ಅದೇ ವನೆಯೋಹೋ ವನೇಶು ಓದ್ಬೇಕು ವನೇಶು ಕಾಡು ಕಾಡುಗಳಲ್ಲಿ ಸಿಂಹಗಳು ಇವೆ ವನೇಶು ಸಿಂಹ ಸಂತಿ ಸಂತಿ ಗೊತ್ತಾಯ್ತಾ ಕಾಡುಗಳಲ್ಲಿ ಅಂತಾಯ್ತು ಕಾಡುಗಳಲ್ಲಿ ಅಂತಾಯ್ತು ಹಾಗೆ ಪುಸ್ತಕದಲ್ಲಿ ವಿದ್ಯೆಯು ಇದೆ ಪುಸ್ತಕದಲ್ಲಿ ಇರ್ಲಿಕ್ಕೇನು ಪುಸ್ತಕದಲ್ಲಿ ಪುಸ್ತಕೆ ಪುಸ್ತಕೆ ವಿದ್ಯಾ ಅಸ್ತಿ ಪುಸ್ತಕೆ ಪುಸ್ತಕದಲ್ಲಿ ಆ ಈಗ ಹೇಳಿ ಹಣ್ಣಿನಲ್ಲಿ ರುಚಿ ಇದೆ ಹಣ್ಣು ಅನ್ಲಿಕ್ಕೆ ಫಲ ಹಣ್ಣಿನಲ್ಲಿ ಫಲೆ ರುಚಿ ಅಸ್ತಿ ಹಣ್ಣುಗಳಲ್ಲಿ ರುಚಿ ಇದೆ ಬಹುವಚನ ಫಲೇಶು ಹಣ್ಣುಗಳಲ್ಲಿ ಫಲೇಶು ಅಸ್ತಿ ರುಚಿ ಅರ್ಥ ಆಯ್ತಾ ಆ? ಹಾಗೆ ಹೇಳಿ ಮನೆಗಳಲ್ಲಿ ಮನುಷ್ಯರು ಇದ್ದಾರೆ ಮನೆಗಳಲ್ಲಿ ಗೃಹೇಶು ಜನಾಃ ಸಂತಿ ಗೃಹೇಶು ಜನಾಃ ಸಂತಿ ಮನೆಗಳಲ್ಲಿ ಮನೆಗಳಲ್ಲಿ ಆಯ್ತಾ ಮನೆಗಳಲ್ಲಿ ಆಯ್ತಾ ಹಾಗೆಯೇ ಹಾಗೆಯೇ ನಪುಂಸಕಲಿಂಗದ ಹಲವು ಶಬ್ದಗಳ ಪಟ್ಟಿಯನ್ನು ನಿಮ್ಮಲ್ಲಿ ಕೊಟ್ಟಿದ್ದಾರೆ ಆಯ್ತಾ ಈಗ ಜ್ಞಾನಂ ಅಂತ ಇದೆ ಅದು ನಪುಂಸಕಲಿಂಗ ಅದು ಹೇಗೆ ಬರುತ್ತೆ ಹೇಳಿ ಜ್ಞಾನಂ ಶಬ್ದ ಹೇಳಿ ಜ್ಞಾನಂ ಜ್ಞಾನೇ ಜ್ಞಾನಾನಿ ಜ್ಞಾನಂ ಜ್ಞಾನೇ ಜ್ಞಾನಾನಿ ನೋಡ್ಕೊಂಡು ಹೇಳಿ ಪೂರ್ತಿ ಹೇಳಿ ಜ್ಞಾನೇನ ಜ್ಞಾನಾಭ್ಯಾಂ ಜ್ಞಾನೈಹಿ ಜ್ಞಾನಾಯ ಜ್ಞಾನಾಭ್ಯಾಂ ಜ್ಞಾನೇಭ್ಯಃ ಜ್ಞಾನಾತ್ ಜ್ಞಾನಾಭ್ಯಾಂ ಜ್ಞಾನೇಭ್ಯಃ ಜ್ಞಾನಸ್ಯ ಜ್ಞಾನಯೋಃ ಜ್ಞಾನಾನಾಂ ಜ್ಞಾನೇ ಜ್ಞಾನಯೋಃ ಜ್ಞಾನೇಷು ಹೇಳಿ ಜ್ಞಾನಕ್ಕೆ ನಮಸ್ಕಾರ ಜ್ಞಾನಾಯ ನಮಃ ಜ್ಞಾನಾಯ ನಮಃ ಜ್ಞಾನಾಯ ನಮಃ ಆಯ್ತಾ ಆಕಾಶದಲ್ಲಿ ನಕ್ಷತ್ರಗಳು ಇವೆ ಆಕಾಶೇ ಸಂತಿ ನಕ್ಷತ್ರಗಳು ಏನು ಕರೆಕ್ಟ್ ನಕ್ಷತ್ರಂ ನಪುಂಸಕಲಿಂಗ ಹಾಗಾಗಿ ನಕ್ಷತ್ರಾಣಿ ಸಂತಿ ಆಕಾಶೇ ನಕ್ಷತ್ರಾಣಿ ಸಂತಿ ಆಯ್ತೆ ಅರ್ಥ ಆಯ್ತಾ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಸರಿ ಈಗ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗಗಳ ಪದಪ್ರಯೋಗ ಹೇಗೆ ಅಂತ ಗೊತ್ತಾಯ್ತು ನಿಮ್ಗೆ ಸಾಮಾನ್ಯವಾದ ಪದಪ್ರಯೋಗಗಳು ಅರ್ಥ ಆಯ್ತಾ ಗೊತ್ತಾಯ್ತು ಈಗಾಗಲೇ ನೀವು ಇವನು ಅನ್ಲಿಕ್ಕೇನು ಏಷಃ ಓದಿದ್ದೀರಿ ಅದು ಏಷಃ ಏತೌ ಏತೆ ಏತಂ ಏತೌ ಏತಾನ್ ಇತ್ಯಾದಿ ಎಲ್ಲ ಬರ್ತದೆ ಅದೇ ಇವಳು ಅನ್ಲಿಕ್ಕೆ ನೆಕ್ಸ್ಟ್ ಪೇಜ್ ನಲ್ಲಿ 95ನೇ ಪೇಜ್ ಅಲ್ಲಿ ಇದೆ ಏಷಾ ಅಂದ್ರೆ ಇವಳು ಏಷಾ ಏತೆ ಏತಾಹ ಏತಾಂ ಏತೆ ಏತಾಹ ಅದೇ ತರಹ ಇದು ಅನ್ಲಿಕ್ಕೆ ನಪುಂಸಕಲಿಂಗ ಏತತ್ ಅಲ್ಲೇ ಕೆಳಗೆ ಕೊಡ್ತಾರೆ ಏತತ್ ಏತೆ ಏತಾನಿ ಏತತ್ ಏತೆ ಏತಾನಿ ಇವನಿಗೆ ಅನ್ಲಿಕ್ಕೆ ಅವನು ಚತುರ್ಥಿ ಏತಸ್ಮೈ ಇವನಲ್ಲಿ ಏತಸ್ಮಿನ್ ಇವನಲ್ಲಿ ಸೊ ಏಷ ಶಬ್ದ ಒಂದು ಕೊಟ್ಟಿದ್ದಾರೆ ಏಷ ಶಬ್ದಕ್ಕಿಂತಲೂ ಹೆಚ್ಚು ಉಪಯೋಗ ಆಗುವುದು ನೆಕ್ಸ್ಟ್ ಪೇಜ್ 96ರಲ್ಲಿ ಉಂಟು ನೋಡಿ ಸಹ ಶಬ್ದ ಇದು ಭಾರಿ ಇಂಪಾರ್ಟೆಂಟ್ ನಿಮಗೆ ಎಲ್ಲರೂ ಕಲ್ತ್ಬಿಡ್ಬೇಕಿಲ್ಲ ಸಹ ಅಂದ್ರೇನು ಸಹ ಅಂದ್ರೇನು ರಮ್ಯಾ ಅವನು ಅವಳಲ್ಲಿಕ್ಕೇನು ಅಲ್ಲಿಕ್ಕೇನು ತತ್ 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 ಅಂದ್ರೆ ಅದು ಆ ಮೂರು ಶಬ್ದವನ್ನು ಕಲ್ತ್ಬಿಡ್ಬೇಕು ಈಗ ಅವನು ಅವನನ್ನು ಅವನಿಂದ ಅವನಿಗೆ ಅವನ ಕಾರಣದಿಂದ ಅವನ ಮತ್ತು ಅವನಲ್ಲಿ ಇದು ಬರ್ಬೇಕು ನಿಮಗೆ ಅದೇ ತರ ಅವಳು ಅವಳನ್ನು ಅವಳಿಂದ ಅವಳಿಗೆ ಇದೆಲ್ಲ ಬರ್ಬೇಕಲ್ಲ ಕಡೆಗೆ ಅದು ಅದನ್ನು ಅದರಿಂದ ಅದಕ್ಕೆ ಬರ್ಬೇಕಲ್ಲ ಅದೆಲ್ಲ ಕಲೀಲಿಕ್ಕೆ ಈ ಮುಂದೆ 96 97ನೇ ಪೇಜ್ ಇದೆ ಎಲ್ಲರೂ ನಿಧಾನಕ್ಕೆ ನನ್ನ ಜೊತೆಗೆ ಓದಿ ಅಭ್ಯಾಸ ಮಾಡಿ ಇದೆಲ್ಲ ಬೇರೆ ಮಾಡ್ಬೇಕು ಹೇಳಿ ಸಹ ತೌತೆ ತಂ ತೌ ತಾನ್ ತೇನ ತಾಭ್ಯಾಂ ತೈಃ ತಸ್ಮೈ ತಾಭ್ಯಾಂ ತೇಭ್ಯಃ ತಸ್ಮಾತ್ ತಾಭ್ಯಾಂ ತೇಭ್ಯಃ
ತಸ್ಯ ತಯೋಃ ತೇಷಾಂ ಕಸ್ಮಿನ್ ತಯೋಃ ತೇಷು ಬಂತ ಹೇಳಿ ಅವನು ಆಯ್ತಲ್ಲ ಅವನಲ್ಲಿ ಗುಣಗಳು ಇವೆ ಅವನಲ್ಲಿ ಏನು ತಸ್ಮಿನ್ ಅವನಲ್ಲಿ ಕೃಷ್ಣಾಜಿ ಹೇಳಿ ಅವನಲ್ಲಿ ತಸ್ಮಿನ್ ಅಸ್ತಿ ಗುಣಾಃ ಅವನಲ್ಲಿ ಅವನಿಗೆ ನಮಸ್ಕಾರ ಅನ್ಲಿಕ್ಕೇನು ಅವನಿಗೆ ನಮಸ್ಕಾರ ತಸ್ಮೈ ನಮಃ ತಸ್ಮೈ ನಮಃ ಅವನಿಗೆ ನಮಸ್ಕಾರ ಅವನಿಗೆ ನಮಸ್ಕಾರ ತಸ್ಮೈ ನಮಃ ಹೀಗೆ ವಾಕ್ಯಗಳನ್ನ ಮಾಡ್ಲಿಕ್ಕಾಗತ್ತೆ ಈಗ ಸ್ತ್ರೀಲಿಂಗಕ್ಕೆ ಬನ್ನಿ ಅವಳೊಂದಿಗೇನು ಅವಳನ್ನು ಅವಳಿಂದ ಹೇಳಿ ಸಾ ತೇತಾಃ ತಾಂ ತೇತಾಃ ತಯಾ ತಾಭ್ಯಾಂ ತಾಭಿಃ ತಸ್ಯೈ ತಾಭ್ಯಾಂ ತಾಭ್ಯಃ ತಸ್ಯಾಹ ತಾಭ್ಯಾಂ ತಾಭ್ಯಃ ತಸ್ಯಾಹ ತಯೋಃ ತಾಸಾಂ ತಸ್ಯಾಂ ತಯೋಃ ತಾಸು ಇಲ್ಲಿ ಬನ್ನಿ ಅವಳಲ್ಲಿ ಅವಳಲ್ಲಿ ತಸ್ಯಾಂ ಅವಳಲ್ಲಿ ನನ್ನ ಹಣ ಇಟ್ಟಿದ್ದೇನೆ ಅಂತ ಅವಳಲ್ಲಿ ನನ್ನ ಹಣ ಕೊಟ್ಟಿದ್ದೇನೆ ನನ್ನ ಹೆಂಡತಿಯಲ್ಲಿ ನನ್ನ ಹಣ ಕೊಟ್ಟಿದ್ದೇನೆ ಅವಳಲ್ಲಿ ತಸ್ಯಾಂ ಧನಂ ಅಸ್ತಿ ತಸ್ಯಾಂ ಅವಳ ಮಗ ಅನ್ಲಿಕ್ಕೆ ತಸ್ಯಾಹ ತಸ್ಯಾಹ ಪುತ್ರಃ ಅವಳಿಗೆ ನಮಸ್ಕಾರ ತಸ್ಯೈ ನಮಃ ನಮಃ ತಸ್ಯೈ ನಮಃ ಅವಳಿಗೆ ನಮಸ್ಕಾರ ತಸ್ಯೈ ನಮಃ ಅದಲ್ಲಿ ನಮಃ ಮೊದಲು ಹಾಕಿ ನಮಃ ತಸ್ಯೈ ನಮಃ ತಸ್ಯೈ ಅದನ್ನ ಸಂಧಿ ಮಾಡಿದೆ ನಮಃ ತಸ್ಯೈ ನಮಃ ತಸ್ಯೈ ಇಲ್ಲ ನಮಸ್ತಸ್ಯೈ 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 ನಮೋ ನಮಃ ಎಲ್ಲಿ ಬರ್ತಿದ್ದು ಇದು ಸರ್ವಭೂತೇಷು ಯಾದೇವಿ ದುರ್ಗಾ ಸ್ತುತಿಯಲ್ಲಿ ಬರ್ತದೆ ಹೇಗೆ ದುರ್ಗಾ ಸಪ್ತಶತಿ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ಶಾಂತಿ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ತಸ್ಯೈ ನಮಃ ಅರ್ಥ ಆಯ್ತಾ ಸ್ತ್ರೀಲಿಂಗ ಆಯ್ತು ಇನ್ನು ನಪುಂಸಕಲಿಂಗಕ್ಕೆ ಬನ್ನಿ ನಪುಂಸಕಲಿಂಗ ಏನು ತತ್ ಅದು ಅದು ಇದು ಹೀಗೆ ಬಯರ್ ಮಾಡ್ಬೇಕು ತತ್ ತೇ ತಾನಿ ತತ್ ತೇ ತಾನಿ ತೇನ ತಾಭ್ಯಾಂ ತೈಃ ತಸ್ಯೈ ತಸ್ಮೈ ತಾಭ್ಯಾಂ ತೇಭ್ಯಃ ತಸ್ಮಾತ್ ತಾಭ್ಯಾಂ ತೇಭ್ಯಃ ತಸ್ಯ ತಯೋಃ ತೇಷಾಂ ತಸ್ಮಿನ್ ತಯೋಃ ತೇಷು ಇದು ಒಳ್ಳೆ ತಬಲಾ ಬಡದಾಗೆ ಮ್ಯೂಸಿಕ್ ತರಹ ತತ್ ತೇ ತಾನಿ ಸ್ಕೂಲ್ ಮಕ್ಕಳಿಗೆಲ್ಲ ಹೇಳೋ ಭಾರಿ ಖುಷಿ ಚಪ್ಪಾಳೆ ತಟ್ಕೊಂಡು ಹೇಳ್ತಾರೆ ತತ್ತೇತಾನಿ ತತ್ತೇತಾನಿ ಅರ್ಥ ಎಷ್ಟಾಗತ್ತೆ ಬಿಡುತ್ತಾ ಪ್ರಶ್ನೆ ಬೇರೆ ಆದ್ರೆ ಅದರ ರಿದಮ್ ಇದೆಯಲ್ಲ ಅದೇ ಒಂದು ಖುಷಿ ಕೊಡುದು ತತ್ತೇತಾನಿ ತೇನ ತಾಭ್ಯಂ ತೈಃ ತಸ್ಯೈ ತಾಭ್ಯಂ ತಸ್ಮೈ ತಾಭ್ಯಂ ತೇಭ್ಯಃ ತಸ್ಮಾತ್ ತಾಭ್ಯಂ ತೇಭ್ಯಃ ತಸ್ಯ ತಯೋಃ ತೇಷಾಂ ತಸ್ಮಿನ್ ತಯೋಃ ತೇಷು ಗುಡ್ ಈಗ ಸಹ ಅಂದ್ರೆ ಅವನು ಸಹ ಅಂದ್ರೆ ಅವನು ಅವನು ಗಾಯತ್ರಿ ದೇವಿ ಕಾಣ್ತಾ ಇದ್ದಾರೆ ನೀವು ನೀವು ಕಾಣ್ತಾ ಇದ್ದೀರಿ ಕೇಳ್ತಾ ಇದ್ದೀರಾ ಸಹ ಅಂದ್ರೆ ಅವನು ಹಾಗಾದ್ರೆ ಅವನು ಯಾರು ಅಂತ ಕೇಳಲಿಕ್ಕೆ ಅಲ್ಲೇ ಬನ್ನಿ 97ನೇ ಪೇಜಲ್ಲಿ ಕೆಳಗಿದೆ ಅಲ್ಲಿಗೆ ಏನಾಯ್ತು ಸಹ ಅವ ಯಾರು ಈ ಕಹ ಶಬ್ದವನ್ನು ಇದೇ ತರಹ ಸಹ ಶಬ್ದ ತರವೇ ಹೇಳ್ಬೇಕು ಹೇಳಿ ಅವರು ಕೂಡ ಕಹ ಕೌ ಕೇ ಕಂ ಕೌ ಕಾನ್ ಕೇನ ಕಾಭ್ಯಾಂ ಕೈಃ ಕಸ್ಮೈ ಕಾಭ್ಯಾಂ ತೇಭ್ಯಃ ಕಸ್ಮಾತ್ ಕಾಭ್ಯಾಂ ತೇಭ್ಯಃ ಕಸ್ಯ ಕಯೋಃ ಕೇಶಾಂ ಕಸ್ಮಿನ್ ಕಯೋಃ ಕೇಶು ಕಸ್ಮಿನ್ ಅಂದ್ರೆ ಏನರ್ಥ ಯಾರಲ್ಲಿ ಯಾರಲ್ಲಿ ಅದಕ್ಕೇನು ಕಸ್ಮಿನ್ ತಸ್ಮಿನ್ ಯಾರಲ್ಲಿ ಅವನಲ್ಲಿ ಅರ್ಥ ಆಯ್ತಾ ಕಸ್ಮೈ ಈಗ ನಾನು ಕೇಳ್ತಾನೆ ನಿಮ್ಮ ಮಗ ಕೇಳ್ತಾನೆ ನಿಮ್ಮ ಪುಳ್ಳಿ ಕೇಳ್ತಾನೆ ನಮ್ಮ ಮಗ ಕೇಳ್ತಾನೆ ಸಣ್ಣ ಹುಡುಗ ಕಸ್ಮೈ ದೇವಾಯ ನಮಾಮಿ ಅಂದ್ರೆ ಅರ್ಥ ಯಾವ ಯಾವ ದೇವರಿಗೆ ಯಾವ ದೇವರಿಗೆ ಯಾವ ಯಾವ ದೇವರಿಗೆ ಯಾವ ದೇವರಿಗೆ ಯಾರಿಗೆ? ನಮಸ್ಕಾರ. ಗೊತ್ತಾಯ್ತಾ ರಮ್ಯಾ
ಮಗ ಇದ್ದಾನ ನಿನಗೆ ಅಲ್ಲಿ ರಮ್ಯಾಜಿ? ಇದಾರೆ ಗುರುಗಳೇ. ಎಷ್ಟು ದೊಡ್ಡವನು? ಇದಾರೆ ಗುರುಗಳೇ. 10ನೇ ಎಷ್ಟು ಕ್ಲಾಸ್. ದೊಡ್ಡವನು? ಹಾ, 10ನೇ ಕ್ಲಾಸ್. ಕೇಳ್ತಾನೆ ಅಮ್ಮ, ಅವನು ಕೇಳ್ತಾನೆ ಅಮ್ಮ, ಕೃಷ್ಣ ಅಸ್ತಿ, ರಾಮ ಅಸ್ತಿ, ಶಿವ ಅಸ್ತಿ, ದುರ್ಗಾ ಅಸ್ತಿ, ಏತೇಷಾಂ ದೇವಾನಾಂ ಮಧ್ಯೆ, ಈ ಎಲ್ಲಾ ದೇವತೆಗಳ ಮಧ್ಯೆ ಅವನು ಕೇಳುದೇನು? ಕಸ್ಮೈ ದೇವಾಯ ನಮಾಮಿ ಅಂದ್ರೆ ಅರ್ಥ ಯಾವ ದೇವರನ್ನು ನಮಸ್ಕಾರ ಮಾಡಿ. ಪೂಜಿಸಬೇಕು. ನಮಸ್ತೆ. ಕಸ್ಮೈ ದೇವಾಯ ಪೂಜಯಾಮಿ ಅಂದ್ರೇನು? ಯಾವ ದೇವರನ್ನು ಪೂಜಿಸಲಿ? ಯಾವ ದೇವರು? ಕಸ್ಮೈ ಅಂದ್ರೆ ಯಾರನ್ನು? ಯಾರನ್ನು? ರಮ್ಯಾಜಿ, ನಿಮ್ಮ ಆನ್ಸರ್ ಏನದಕ್ಕೆ? ಗಾಯತ್ರಿ ದೇವಿ, ನಿಮ್ಮ ಆನ್ಸರ್ ಏನು? ಕಸ್ಮೈ ಅಂದ್ರೆ ಯಾರಿಗೆ? ಯಾವ ದೇವರನ್ನು ಪೂಜಿಸಲಿ? ಅದಕ್ಕೆ ಉತ್ತರ ಯಾವ ರಂಗನಾಥಜಿ, ಹುಡುಗ ಕೇಳ್ತಾನ, ಮಗ ಮೊಮ್ಮಗ, ಎಲ್ಲಾ ದೇವರಿದ್ದಾರಲ್ಲ, ಯಾವ ದೇವರನ್ನು ನಮಸ್ಕಾರ ಮಾಡ್ಲಿ? ಕಸ್ಮೈ ದೇವಾಯ ನಮಾಮಿ. ಆನ್ಸರ್ ಏನಿದು? ಕಸ್ಯವು ಕಸ್ಯಂ. ಕಸ್ಮೈ ಅಂದ್ರೆ ಯಾರನ್ನು? ಯಾರನ್ನು ನಮಾಮಿ, ಯಾರನ್ನು ನಮಿಸಲಿ? ಸುಮತಿ, ಏನ್ ಸರ್ ಏನಕ್ಕೆ? ಯಾರನ್ನು ನಮಸ್ಕಾರ ಮಾಡ್ಲಿ ಅಂತ ಕೇಳಿ ಉತ್ತರ ಏನ್ ಹೇಳ್ತೀರಿ ಸಂಸ್ಕೃತದಲ್ಲಿ ನೀವು? ಅಹಂ ರಾಮಂ ನಮಾಮಿ. ರಾಮಂ ನಮಾಮಿ. ಇನ್ನೊಬ್ಬ ಅಹಂ ಕೃಷ್ಣಂ ನಮಾಮಿ ಅಂತ ಹೇಳ್ತಾನೆ. ಯಾರ್ಯಾರೋ ಬೇರೆ ಬೇರೆ ಯಾರ್ಯಾರಿಗೂ ನಮಸ್ಕಾರ ಮಾಡ್ತಾರೆ. ಶೈಲಜಾ, ಈಗ ನಾನ್ ಯಾರಿಗ ನಮಸ್ಕಾರ ಮಾಡ್ಬೇಕು ಅಂತ ನಿಮ್ಮ ಅಮ್ಮಗ ಕೇಳಿದ್ರಿ, ಏನ್ ಹೇಳ್ತೀರಿ? ನೀನು ಯಮ್ಮ ತ್ವಂ, ತ್ವಂ ನೀನು ಯಾರನ್ನು ಪೂಜಿಸ್ಬೇಕು? ಯಾರನ್ನು ನಮಿಸ್ಬೇಕು? ರಾಮಂ ಪೂಜಯ. ಯಾರನ್ನು ಬೇಕಾದ್ರೂ ನೀನು ನಮಸ್ಕಾರ ಮಾಡು. ಅವಾಗ ಒಂದ್ ಶ್ಲೋಕ ಇದೆ, ಒಂದ್ ಶ್ಲೋಕ ಇದೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಯಾರಿಗೆ ನಮಸ್ಕಾರ ಮಾಡಿದ್ರು ಒಬ್ಬನೇ ದೇವನಿಗೆ ಹೋಗಿ ಮುಟ್ತದೆ. ಕೇಶವ ಅರ್ಥ ಆಯ್ತಾ ಸರ್ವದೇವ ನಮಸ್ಕಾರ. ರಂಗನಾಥಜಿ? ನಮ್ಮ ಹಿಂದೂಗಳ ಮೇಲೆ ಆರೋಪ ಏನಂದ್ರೆ ನೀವು ಬಹುದೇವತಾ ಪೂಜೆಯನ್ನು ಮಾಡ್ತೀರಿ ಅಂತ. ರಮ್ಯಾ, ಮಗ ಕೇಳ್ತಾನೆ, ಎಲ್ಲ ತುಂಬಾ ದೇವತೆಗಳ ಪೂಜೆ ಮಾಡ್ತೀವಿ ನಾವು, ಕ್ರಿಶ್ಚಿಯನ್ರಲ್ಲಿ ಮುಸ್ಲಿಮರಲ್ಲಿ ಬರೀ ಒಂದೇ ದೇವ ಪೂಜೆ ಮಾಡ್ತಾರೆ, ಅದು ಒಳ್ಳೇದಲ್ವಾ ಅಂತ ಕೇಳಿದ್ರೆ ನಿಮ್ದೇನು ಉತ್ತರ ಅದಕ್ಕೆ? ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಎಲ್ಲಾ ದೇವರಿಗೆ ಪೂಜೆ ಮಾಡಿದ್ರು ಕಡೆಗೆ ಹೋಗುದು ಒಬ್ಬನಿಗೆ ದೇವರಾದ್ರಿಂದ ನಿನ್ನ ಚಾಯ್ಸ್, ಯು ಆರ್ ಫ್ರೀ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಅಲ್ಲಿಗೆ ಕೃಷ್ಣ ಮಾತ್ರ ಅಂತ ಆಯ್ತು. ಹಾಗಾಗಿ ಯಾವ ದೇವರಿಗೆ ಬೇಕಾದ್ರೂ ಪೂಜೆ ಮಾಡು, ಅದು ಒಬ್ಬನೇ ದೇವನಿಗೆ ಹೋಗುತ್ತೆ ಎನ್ನುವಾಗ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಆದ್ರಿಂದ ಕಸ್ಮೈ ದೇವಾಯ ಹವಿಷಾವಧೇಮ ಎಂಬುದು ವೇದ ಮಂತ್ರ. ನಿಮ್ಮ ಮಗನಿಗೆ ಮಾತ್ರ ಅಲ್ಲ ಪ್ರಶ್ನೆ. ವೇದ ಕಾಲದಲ್ಲಿ ಇಂದ್ರಂ ಯಮಂ ಯಾರ್ಯಾರು ದೇವತೆಗಳಿದ್ದಾರಲ್ಲ, ಯಾರಿಗೆ ನಾನು ಹವಿಸ್ಸನ್ನ ಕೊಡಲಿ, ಹೋಮ ಯಾರಿಗೆ ಮಾಡ್ಲಿ ಅಂತ ಹೇಳಿದಾಗ ಋಷಿಗಳು ಹೇಳ್ತಾರೆ, ಏಕಂ ಸತ್, ದೇವರು ಒಬ್ಬನೇ. ಸತ್ ಅಂದ್ರೆ ದೇವರು, ಸತ್ಯ ಒಂದೇ. ಏಕಂ ಸತ್. ವಿಪ್ರಾಹ ಬಹುಧಾ ವದಂತಿ. ಜಾಣರಾದವರು, ತಿಳಿದವರು, ಪಂಡಿತರು, ಬ್ರಾಹ್ಮಣರು, ಜ್ಞಾನಿಗಳು ಏನ್ ಹೇಳ್ತಾರೆ? ಬಹುಧಾ, ಇನ್ ವೇರಿಯಸ್ ಟೈಪ್ಸ್, ಬೇರೆ ಬೇರೆ ಹೆಸರುಗಳಿಂದ ಹೇಳ್ತಾರೆ ಹೊರತು ದೇವರು ಒಬ್ಬನೇ ಇದ್ದಾನೆ. ಸರ್ವ ವಿಪ್ರಂ ಏನು ಏಕಂ ವಿಪ್ರ ಏಕಂ ದೇವ ಏಕೋ ದೇವ ಕೇಶವೋ ವಾ ಶಿವೋ ವಾ. ಶಿವ ಅಂತ ಹೇಳು, ಕೇಶವ ಅನ್ನು ಒಬ್ಬನೇ ದೇವ ಅಂತ. ಅರ್ಥ ಆಯ್ತಾ ಅಲ್ಲಿಗೆ? ಕಹ ಕೌಕೆ ಗೊತ್ತಾಯ್ತಾ? ಕಹ ಕೌಕೆ ಕಂ ಕೌಕಾನ್ ಕೇನ ಕಾಭ್ಯಾಂ ಕೈಹಿ. ನೆಕ್ಸ್ಟ್ ಪೇಜ್ ಅಲ್ಲಿ ಸ್ತ್ರೀಲಿಂಗ ರೂಪ ಅದರದ್ದೇ. ಯಾವಳು ಅವಳು? ನಂದೊಂದು ಸಂದೇಹ ಉಂಟು. ಸಾಕಾ ಸಾ ದುರ್ಗಾ, ಸಾಕಾ ಸಾ ಶೈಲಜಾ, ಸಾಕಾ ಸಾ ರಮ್ಯಾ, ಸಾಕಾ ಸಾ ಸರಸ್ವತಿ, ಸಾ ಗಾಯತ್ರಿ. ನೋಡಿ, ಕಾ ಶಬ್ದ ಹೇಳಿ. ಕಾ ಕೇ ಕಾಹ ಕಾಂ ಕೇ ಕಾಹ ಕಯಾ ಕಾಭ್ಯಾಂ ಕಾಭಿ ಕಸ್ಯೈ ಕಾಭ್ಯಾಂ ಕಾಭ್ಯಃ ಕಸ್ಯಾಹ ಕಾಭ್ಯಾಂ ಕಾಭ್ಯಃ ಕಸ್ಯಾಹ ಕಯೋಃ ಕಾಸಾಂ ಕಸ್ಯಾಂ ಕಯೋಃ ಕಾಸು. ಎಷ್ಟು ಸುಲಭ. ಕಾಸು ಅಂದ್ರೇನು? ಕಾಸು ಅಂದ್ರೆ ಕಾಸ? ಕಾಸು ಅಂದ್ರೆ ಕಾಸ ಅಲ್ಲ. ಕಾಸು ಅಂದ್ರೆ ಯಾರಲ್ಲಿ, ಯಾವ ಹೆಂಗಸರಲ್ಲಿ
ಅಲ್ಲಿ ಸಪ್ತಮಿ ವಿಭಕ್ತಿ ಕಾಸು ಕಾಸು ಅಂತ. ಈಗ ಹೇಳಿ, ಕಸ್ಯಾಹ ಪುತ್ರಃ ಶ್ರೀರಾಮಃ, ಯಾವಳ ಮಗ ಶ್ರೀರಾಮ? ದಶರಥ್ಯಾಯ ಪುತ್ರಃ ರಾಮಃ. ಐ ಪುಲ್ಲಿಂಗ ಅಲ್ರಿ, ಕಸ್ಯಾಹ ಅಂದ್ರೆ ಯಾವಳ, ಯಾವಳ ಮಗನು ರಾಮನು. ಕೌಸಲ್ಯಾಯಾಹ ಪುತ್ರಃ ಶ್ರೀರಾಮಃ, ಕಸ್ಯಾಹ ಪುತ್ರಃ ಭರತಃ, ಕೈಕೇಯ್ಯಾಹ ಕೈಕೇಯ್ಯಾಹ ಪುತ್ರಃ ಭರತಃ, ಕಸ್ಯಾಹ ಪುತ್ರಃ ಲಕ್ಷ್ಮಣಃ, ಸುಮಿತ್ರಾಯಾಹ ಪುತ್ರಃ ಸುಮಿತ್ರಾಯಾಹ ಪುತ್ರಃ ಲಕ್ಷ್ಮಣಃ, ಕಸ್ಯಾಹ ಪತಿಃ ಲಕ್ಷ್ಮಣಃ, ಊರ್ಮಿಳಾ. ಊರ್ಮಿಳಾಯಾಹ ಪತಿಃ. ಆಯ್ತಾ? ಈಗ ರಮ್ಯಾಯಾಹ ಪತಿಃ ಕಃ? ಗೊತ್ತಿಲ್ಲ. ರಮ್ಯಾ ಪಾಪ ಹೆದರಿ ಕೂತ್ಬಿಟ್ಲು ಕಾಣ. ರಮ್ಯಾಯಾಹ ಪತಿಃ ಗಂಡನ ಹೆಸರು ಹೇಳಮ್ಮ. ರಾಮಚಂದ್ರ. ರಮ್ಯಾಯಾಹ ಪತಿಃ ರಾಮಚಂದ್ರಃ, ರಾಮಚಂದ್ರಸ್ಯ ಪತ್ನಿ ಕಾ? ರಾಮಚಂದ್ರಸ್ಯ ಪತ್ನಿ ರಮ್ಯಾ. ರಮ್ಯಾ. ಗೊತ್ತಾಯ್ತಾ? ಪತ್ನಿ ರಮ್ಯಾ. ಇಲ್ಲಿರುವುದನ್ನೆಲ್ಲ ಉಪಯೋಗಿಸಿ ಇದೇ ತರ ವಾಕ್ಯಗಳನ್ನ ಮಾಡಿದ್ರೆ ಅಲ್ಲಿಗೆ ಆಯ್ತು. ಇನ್ನು ನಪುಂಸಕಲಿಂಗದ್ದು ಕಿಂ ಕೆ ಕಾನಿ, ಪೇಜ್ 97 ಬಾಟಮ್ ಕಲ್ತ್ಬಿಡಿ. ಕಿಂ ಕೆ ಕಾನಿ, ಕಿಂ ಕೆ ಕಾನಿ, ಕೇನ ಕಾಭ್ಯಾಂ ಕೈಃ, ಕಸ್ಮೈ ಕಾಭ್ಯಾಂ ಕೇಭ್ಯಃ, ಕಸ್ಮಾತ್ ಕಾಭ್ಯಾಂ ಕೇಭ್ಯಃ, ಕಸ್ಯ ಕಯೋಃ ಕೇಶಾಂ, ಕಸ್ಮಿನ್ ಕಯೋಃ ಕೇಶೂ. ಅರ್ಥ ಆಯ್ತಾ? ಅಲ್ಲಿಗೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗದಲ್ಲಿ ಪ್ರಶ್ನೆ ಶಬ್ದಗಳು, ಸರ್ವನಾಮ ಶಬ್ದ ಅವಳು ಅವನು ಅಂತ ಹೇಳುದು, ಮತ್ತೆ ಸಾಮಾನ್ಯ ನಾಮಪದಗಳು ಎಲ್ಲವನ್ನು ಕೂಡ ನೀವು 93ನೇ ಪೇಜಿನಿಂದ ಹಿಡಿದು 97ನೇ ಪೇಜಿನವರೆಗೆ, 98ನೇ ಪೇಜಿನವರೆಗೆ ಇರುವುದನ್ನು ದಿವಸ ಒಂದ್ಸಾರಿ ಓದಿ 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 ಬೈಹರ್ಟ್ ಮಾಡಿಬಿಟ್ರೆ ಪಾಠದಲ್ಲಿ ಈ ಶಬ್ದ ಎಲ್ಲಿ ಬಂದ್ರೂ ರಪ್ ಅಂತ ಹಿಡಿಲಿಕ್ಕಾಗ್ತದೆ. ಅರ್ಥ ಆಯ್ತಾ? ಹಾಗಾಗಿ ನನ್ನ ಪಾಠ ಆದ್ಮೇಲೆ ಪುಸ್ತಕ ಮುಚ್ಚಿಟ್ಬಿಡ್ಬಾರ್ದು. ಪುಸ್ತಕ ತೆಗೆದು ಆಗಾಗ ಇದನ್ನ ಬೈಹರ್ಟ್ ಮಾಡಿ 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 ಅಭ್ಯಾಸ ಮಾಡಿ ಆ ಶಬ್ದಗಳನ್ನು ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ದೀಸ್ ಶಬ್ದಾಸ್. ಐಮ್ ಸಾರಿ, ಐ ಡಿಡ್ಂಟ್ ಸ್ಪೀಕ್ ಇನ್ ಇಂಗ್ಲಿಷ್ ಫಾರ್ ದೋಸ್ ಪೀಪಲ್ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್. These are the words that you have to mug up so that you should be able to identify these words when it comes in your text. These shabdas from page number 93 to 98 you have to by heart. And similarly, the other words are to be declined. Decline the following words, they say, then you should have to do it. ಅರ್ಥ ಆಯ್ತಾ? ಅಲ್ಲಿಗೆ ಪುಲ್ಲಿಂಗ, ಅಲ್ಲಿಗೆ ನಾಮಪದದ್ದು ಮುಗೀತು. ಇನ್ನು ಕ್ರಿಯಾಪದದ್ದು ನಿನ್ನೆ ನಾನು ಕಲಿಸಿದ್ದೇನೆ, ನೀವೆಲ್ಲ ಕಲ್ತಿದ್ದೀರಿ. ಏನ್ ಹೇಳಿ? ತೀ ತಹ ಅಂತಿ, ಸಿ ಥಹ ಥ, ಮೀ ವಹ ಮಹ. ಹಾ ಹೇಳಿ. ಅವನು ತಿಂತಾನೆ ಅನ್ಲಿಕ್ಕೇನು? ಖಾದತಿ. ನೀನು ತಿಂತಿ ಅನ್ಲಿಕ್ಕೇನು? ಖಾದಸಿ. ನಾನು ತಿಂತೇನೆ ಅನ್ಲಿಕ್ಕೇನು? ಖಾದಾಮಿ. ಅದಕ್ಕೆ ಟ್ರಿಪ್ಲೆಟ್ ಬೈ ಹಾರ್ಟ್ ಮಾಡಿದಿರಿ ನೀವು. ಖಾದತಿ, ಖಾದತಃ, ಖಾದಂತಿ, ಖಾದಸಿ, ಖಾದತಃ, ಖಾದತ, ಖಾದಾಮಿ, ಖಾದಾವಹ, ಖಾದಾಮಹ. ಬೈ ಹಾರ್ಟ್ ಆಗಿದೆಯಾ ಇದು ನಿಮ್ಗೆ? ಎಲ್ರು ಹೇಳಿ, ಕ್ರೀಡಾಗಿ ಹೇಳಿ, ಆಕ್ಷನ್ ಮಾಡಿ ಹೇಳಿ, ಬೆರಳಲ್ಲಿ ಆಕ್ಷನ್ ಮಾಡಿ ಹೇಳಿ ಎಲ್ರು ಕೂಡ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವೆಲ್ಲ ಮಕ್ಕಳು. ಶುರು ಮಾಡಿ. ಕ್ರೀಡತಿ, ಕ್ರೀಡತಃ, ಕ್ರೀಡಂತಿ, ಕ್ರೀಡಸಿ, ಕ್ರೀಡಸಿ, ಕ್ರೀಡತಃ, ಕ್ರೀಡತಃ, ಕ್ರೀಡಥ, ಕ್ರೀಡಾಮಿ, ಕ್ರೀಡಾಮಿ, ಕ್ರೀಡಾವಹ, ಕ್ರೀಡಾಮಹ. ಗೊತ್ತಾಯ್ತಾ? ಹಿ, ಯು, ಮಿ ಕ್ರೀಡೆಗೆ. ಆಯ್ತಾ? ಹೀಗೆ, ಹಾಗೆ, ಹಾಗೆ. ಗಚ್ಚ ಏನಾಗತ್ತೆ ಹೇಳಿ? ಗಚ್ಚ. ಎಲ್ಲರೂ ಬೇಗ ಹೇಳಿ. ಗಚ್ಚತಿ, ಗಚ್ಚತಃ, ಗಚ್ಚಂತಿ, ಗಚ್ಚಸಿ, ಗಚ್ಚತಃ, ಗಚ್ಚತ, ಗಚ್ಚಾಮಿ, ಗಚ್ಚಾವಹ, ಗಚ್ಚಾಮಹ. ಹೋಗು. ಆಯ್ತೆ? ಹೋಗು ಅಂತ. ಅದೇ ತರಹ ಇನ್ನೊಂದು ಶಬ್ದ ಇಚ್. ಇಚ್ ಏನಾಗತ್ತೆ ಹೇಳಿ?
ಇಚ್ಛತಿ ಇಚ್ಛತಃ ಇಚ್ಛಂತಿ ಇಚ್ಛಸಿ ಇಚ್ಛತಃ ಇಚ್ಛತ ಇಚ್ಛಾಮಿ ಇಚ್ಛಾವಹ ಇಚ್ಛಾಮಃ. ಪೇಜ್ ನಂಬರ್ ಆಯ್ತಾ? ಪೇಜ್ ನಂಬರ್ ಪ್ಲೀಸ್. ಹಾಗೆ ಹಾಗೆ ಆ? ಯಾವ ಪೇಜ್ ಅಲ್ಲಿ ಇದೆ ಅಂತ ಕೇಳ್ತಾ ಇದ್ದೀರಾ? ನಿಮ್ಮ ಪೇಜಿನಲ್ಲಿ ಪೇಜ್ ನಂಬರ್ 91ರಲ್ಲಿದೆ ನೋಡಿ. 91ರಲ್ಲಿದೆ. ರೈಟ್. ಬನಶಂಕರಿ ಬಗ್ಗೆ ನೀವು ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ ನಿಮ್ದು. ಆಯ್ತಾ? 91ರಲ್ಲಿ ಕಂಪ್ಲೀಟ್ ಇದೆ ನೋಡಿ. ಅದೇ ತರ ನೀವು ಬಯರ್ಟ್ ಮಾಡಿ ಮುಗಿಸಿ ಬಿಡ್ಬೇಕು. ಈಗ ಈಗ ಕುಪ್ ಅಂದ್ರೆ ಕೋಪಗೊಳ್ಳು ಅಂತ. ಕುಪ್ ಅಂದ್ರೆ ಕೋಪಗೊಳ್ಳು. ಅದೇನಾಗುತ್ತೆ ಹೇಳಿ? ಕುಪ್ಯತಿ, ಅವನು ಕೋಪಗೊಳ್ಳುತ್ತಾನೆ. ಕುಪ್ಯತಃ ಕುಪ್ಯಂತಿ, ನೀನು ಕೋಪಗೊಳ್ಳುತ್ತೀಯೇ? ಕುಪ್ಯಸಿ ಕುಪ್ಯಸಿ ಕುಪ್ಯಥಃ ಕುಪ್ಯಥಾ ಕುಪ್ಯಾಮಿ ಕುಪ್ಯಾವಹ ಕುಪ್ಯಾವಹ. ಶಂಕರಾಚಾರ್ಯರು ಒಂದ್ ಕಡೆ ಕೇಳ್ತಾರೆ, ವ್ಯರ್ಥಂ ಕುಪ್ಯಸಿ. ಅಯ್ಯೋ ಮೂರ್ಖ, ವ್ಯರ್ಥವಾಗಿ ಕೋಪ ಮಾಡ್ತೀಯ. ವ್ಯರ್ಥಂ ಕುಪ್ಯಸಿ ಮಯ್ಯ ಸಷ್ಣು ಸಷ್ಣು. ಅಯ್ಯೋ ದೇವರು ಎಲ್ಲ ಹಾಳು ಮಾಡಿಬಿಟ್ಟ ಅನ್ನುವಾಗ ದೇವರ ಮೇಲೆ ಕೋಪ ಮಾಡುದು. ವ್ಯರ್ಥವಾಗಿ ದೇವರ ಮೇಲೆ ಕೋಪ ಮಾಡುದು. ವ್ಯರ್ಥಂ ಕುಪ್ಯಸಿ, ಕೋಪ ಮಾಡ್ತೀಯೇ ನೀನು, ವ್ಯರ್ಥವಾಗಿ ಕೋಪ ಮಾಡ್ತೀಯೇ. ನಮ್ದೆಲ್ಲ ಅದೇ ಕಥೆ. ಮನೆಯಲ್ಲಿ ಕೋಪ ಮಾಡ್ತೀವಿ. ಯಾರ ಮೇಲೆ ಕೋಪ ಮಾಡುದು? ಹೆಂಡತಿಯ ಮೇಲೆ, ಗಂಡನ ಮೇಲೆ, ಮಕ್ಕಳ ಮೇಲೆ, ಕಂಡವ್ರ ಮೇಲೆಲ್ಲ ಕೋಪ ಮಾಡ್ತೀವಿ ಅಲ್ವಾ? ಅದು ವ್ಯರ್ಥ. ಯಾಕೆ? ಕೋಪ ಅವ್ರ ಮೇಲೆಲ್ಲ ಮಾಡ್ಬೇಕಾದ್ದು, ನನ್ನ ಮೇಲೆ ನಾನು ಕೋಪ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಅದೇ ತರಹ ಕುಪ್ಯಸಿ, ಅದೇ ತರಹ ಕಥಯತಿ ಅಂದ್ರೆ ಹೇಳು ಅಂತ ಆಯಾ ಬರುತ್ತೆ ನೋಡಿ. ಹೇಳಿ. ಕಥಯತಿ ಹೇಳುತ್ತಾನೆ, ಟೆಲ್ಸ್. ಕಥಯತಿ ಕಥಯತಃ ಕಥಯಂತಿ ಕಥಯಸಿ ಕಥಯತಃ ಕಥಯಥ ಕಥಯಾಮಿ ಕಥಯಾವಹ ಕಥಯಾಮಃ. ಗುಡ್. ಅಲ್ಲಿಗೆ ನಾನಿವತ್ತು ನಿಮ್ಗೆ ನಾಮಪದ ಮತ್ತು ಕ್ರಿಯಾಪದಗಳ ಹಲವು ರೂಪಗಳನ್ನು ಚೆನ್ನಾಗಿ ಪುಸ್ತಕದಲ್ಲಿರುವುದನ್ನು ಕಲಿಸಿದ್ದೇನೆ. ಏನಾದ್ರೂ ಡೌಟ್ ಇದೆಯಾ? ನೋಟ್ ಮಾಡಿರಿ. ಡೌಟ್ ಇದ್ರೆ ಕ್ಲಾಸಲ್ಲಿ ಕೇಳಿ, ಇಲ್ಲದಿದ್ರೆ ನನಗೆ ಒಂದು ಸಂದೇಹ. ಫೋನ್ ಮಾಡಿ ಬೇಕಾದ್ರೂ ನೀವು ಅದನ್ನು ಕೇಳಬಹುದು. ಈಗ ಇವತ್ತು 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 ನನ್ನದೊಂದು ಸಂದೇಹ. ಹೇಳಿ. ನೀವು ಆವಾಗ ಹೇಳುವಾಗ ಒಬ್ರು ಮಕ್ಕಳು ಕೇಳ್ತಾರೆ, ಕಸ್ಮೈ ದೇವಾಹ ನಮಃ ಅಂತ ಹೇಳಿದ್ರಿ. ತಸ್ಮೈ ದೇವಾಯ ನಮಃ, ದೇವನಿಗೆ. ಕಸ್ಮೈ ದೇವಾಯ ನಮಃ. ನನ್ನ ಸಂಸ್ಕೃತ ಶುರು ಆಗ್ತದೆ ಅಷ್ಟೇ. ಅದ್ರಲ್ಲಿ ಆ ಕಸ್ಮೈ ಅಂದ್ರೆ ಅದ್ರದ್ದು ನಿಜವಾದ ಶಬ್ದ ಹೇಗೆ ಕನ್ನಡದಲ್ಲಿ? ಕನ್ನಡದಲ್ಲಿ ಯಾರಿಗೆ, ಯಾರಿಗೆ, ದೇವರಿಗೆ. ಅದು ಕೂಡಿಸಿದ್ರೆ ಯಾವ ದೇವರಿಗೆ, ಯಾವ ದೇವನಿಗೆ. ನಾವು ಯಾವ ಅಂತ ಅರ್ಥ ಮಾಡ್ಕೊಳ್ಬೇಕಲ್ವಾ? ಕರೆಕ್ಟ್. ನೀವು ಕನ್ನಡದ ರೂಪದಲ್ಲಿ ನೋಡಿ, ಸಂಸ್ಕೃತದಲ್ಲಿ ಶಬ್ದ ವಿಶೇಷಣ ಮತ್ತು ವಿಶೇಷ್ಯ. ಯಾವ ದೇವ, ಯಾವ ಅನ್ನೋದು ಪ್ರಶ್ನೆ, ವಿಶೇಷಣ ಪ್ರಶ್ನೆ, ಅದು ದೇವ. ಸೊ ಇದೆರಡು ಒಂದೇ ರೂಪದಲ್ಲಿರ್ಬೇಕು. ಕಸ್ಮೈ ದೇವಾಯ, ಯಾವ ದೇವನಿಗೆ, ಯಾವ ದೇವನಿಗೆ ನಮಸ್ಕಾರ ಮಾಡ್ಬೇಕು ಅಂದ್ರೆ ಯಾವ ದೇವರಿಗೆ ನಮಸ್ಕಾರ ಮಾಡ್ಬೇಕು, ಯಾರಿಗೆ ದೇವರಿಗೆ ನಮಸ್ಕಾರ ಮಾಡ್ಬೇಕು ಅಂತ ಶಬ್ದಾರ್ಥ. ಅದು ಒಟ್ಟು ಕೂಡಿಸಿ ಕನ್ನಡದ ರೂಪದಲ್ಲಿ ಹೇಳಿದ್ರೆ ಕನ್ನಡ ಭಾಷೆಯ ಕ್ರಮ ಹೇಗೆ? ಯಾವ ದೇವರಿಗೆ. ಹೌದು. ನಾವೀಗ ದೇವ ಎನ್ನುವ ಶಬ್ದವನ್ನು ದೇವಾಯ ಬಿಟ್ರೆ ಆಗ ಕಸ್ಮೈ ನಮಾಮಿ ಅಂತ ಕೇಳ್ಬೋದಾ? ಹಾಗಾದ್ರೆ ಕರೆಕ್ಟ್. ಕಸ್ಮೈ ದೇವಾಯ ನಮಾಮಿ, ಯಾವ ದೇವರಿಗೆ ನಮಸ್ಕರಿಸಲಿ, ಕ್ವಶನ್ ಮಾರ್ಕ್. ಕಸ್ಮೈ ಅಂದ್ರೆ ಕ್ವಶನ್ ವರ್ಡ್. ದೇವಾಯ ಶಬ್ದವನ್ನು ಬಿಟ್ರೆ ಯಾರಿಗೆ ನಮಸ್ಕಾರ ಎನ್ನುವ ಅರ್ಥ ಬರ್ತದ? ಹಾಗಾದ್ರೆ ಬರ್ತದೆ. ಕಸ್ಮೈ ನಮಾಮಿ, ಯಾರಿಗೆ ನಮಸ್ಕರಿಸಲಿ. ಈಗ 4 ಜನ ಟೀಚರ್ಸ್ ಇದ್ದಾರೆ, ಯಾರಿಗೆ ನಮಸ್ಕರಿಸಲಿ ಅಂತ ಕೇಳಿದ್ರೆ ಕಸ್ಮೈ ನಮಾಮಿ ಅಂತ. ಆಯ್ತಾ? ರೈಟ್. ಈಗ ಇನ್ನೊಂದು ಪ್ರಶ್ನೆ ಇದೆ ಸರ್ ನನ್ಗೆ.
ಅದು ಕೇಳಿ. ಟೆಕ್ನಿಕಲ್ ಅಂತ ಅನ್ಕೊಳ್ಬಹುದು. ಯಾಕೆಂದ್ರೆ ನಾನು ಯಾರನ್ನು ನಮಸ್ಕರಿಸಬೇಕು ಅಂತ ಹೇಳ್ಬೇಕಾ, ಯಾರಿಗೆ ನಮಸ್ಕರಿಸಬೇಕು ಅಂತ ಹೇಳ್ಬೇಕಾ? ಹಾ, ಸಂಸ್ಕೃತದಲ್ಲಿ ಎರಡೂ ರೂಪಗಳು ರೂಢಿಯಲ್ಲಿವೆ. ಯಾರನ್ನು ನಮಸ್ಕರಿಸಬೇಕು ಎನ್ನುವುದು ಕರೆಕ್ಟ್, ಯಾರಿಗೆ ನಮಸ್ಕರಿಸಬೇಕು ಎನ್ನುವುದು ಕನ್ನಡದ ರೂಪಾಂತರ. ಸರಿ, ಕೃಷ್ಣ ಅವರೇನೋ ಕೇಳ್ತಾ ಇದ್ದಾರೆ. ಪೇಜ್ ನಂಬರ್ 97 ನಲ್ಲಿ ಹಾ, ನಪುಂಸಕಲಿಂಗ ತತ್ ಶಬ್ದ ಇದೆಯಲ್ಲ, ಪೇಜ್ ನಂಬರ್ 97. ನಪುಂಸಕಲಿಂಗ ತತ್ ಶಬ್ದ ಹೇಳಿ. ಅದರಲ್ಲಿ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ ಎಲ್ಲ ಎರಡು ಒಂದೇ ರೂಪಗಳಿದೆ. ಮೂರು ವಿಭಕ್ತಿ, ಹೌದು. ಮೂರು ವಿಷಯಗಳಲ್ಲಿ ಹೌದು. ಮಧ್ಯೆ ಏನೋ ಸಿಗ್ದರೆ ಯಾವ್ದು ಹೆಂಗೆ ಗೊತ್ತಾಗತ್ತೆ ಗುರುಮೆ? ನೋಡಿ, ತತ್ ಕಿಂ ಅದು ಏನು, ತತ್ ಕಿಂ ಅನ್ನುವಾಗ ಅದನ್ನು ಏನನ್ನು, ಎರಡೂ ರೂಪಗಳು ಎರಡೂ ಶಬ್ದಗಳಿಗೆ ಒಂದೇ. ಈಗ ನೋಡಿ, ನೀವ್ ಹೇಳಲ್ವೇ ಕನ್ನಡದಲ್ಲಿ ನಾ ಕಾಣೆ ಅಂದ್ರೇನು? ನಾ ಕಾಣೆ, ಇನ್ನೊಂದು ನಾ ಕಾಣೆ. ಹಾಗೆಯೇ ಈ ಕ್ರಿಯಾಪದ, ಈ ಶಬ್ದಗಳು ಈ ಒಂದೇ ಶಬ್ದಕ್ಕೆ ಎರಡೆರಡು ಅರ್ಥ, ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅರ್ಥ ಮಾಡ್ಕೋಬೇಕು. ಯಾವ ವಿಭಕ್ತಿ ಅಂತ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅರ್ಥ ಮಾಡ್ಕೋಬೇಕು. ಯಾರು ಅಥವಾ ಯಾರನ್ನು, ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅರ್ಥ ಮಾಡ್ಬೇಕು. ರೈಟ್. ಇನ್ನೇನು ಪ್ರಶ್ನೆ ಇದೆಯಾ? ಇನ್ನೇನು ಕ್ವಶನ್ ಇದೆಯಾ? ಈಗ ಇಷ್ಟು ನಿಮ್ಗೆ ಸಂಸ್ಕೃತ ಬ್ಯಾಕ್ ಗ್ರೌಂಡ್ ಬಂತು. ಆದ್ರಿಂದ ಈಗ ನಾನು 46ನೇ ಪೇಜಲ್ಲಿರುವ ಒಂದು ಪಾಠವನ್ನು ಸುಮ್ಮನೆ ಓದ್ತಾ ಹೋಗ್ತೀನಿ, ನಿಮ್ಗೆ ಒಳ್ಳೆ ಅರ್ಥ ಆಗತ್ತೆ ನೋಡಿ. ಪೆನ್ ತಗೊಳ್ಳಿ, ಅರ್ಥ ಆಗದೆ ಇದ್ದ ಶಬ್ದವನ್ನು ಅಂಡರ್ಲೈನ್ ಮಾಡಿ. ಆಮೇಲೆ ಮುಂದಿನ ಕ್ಲಾಸ್ ಅಲ್ಲಿ ಅರ್ಥ ಸಹಿತ ಹೇಳ್ತೀನಿ. ಅಲ್ಲಿಂದ ಮುಂದಕ್ಕೆ ಈ ಬ್ಯಾಕ್ ಗ್ರೌಂಡ್ ಇರ್ತಾದ್ರಿಂದ, because of this background you will be able to understand the whole text, right? Now come to page number 46. ಚತುರ್ಥ ಪಾಠ, 4ನೇ ಪಾಠಕ್ಕೆ ಬಂದಿದ್ದೀರಿ. ಎಲ್ಲ ಓಪನ್ ಮಾಡಿದ್ರಾ? 4ನೇ ಪಾಠ ನೋಡೋಣ, ನೋಡ್ಬೋದಾ? ನೋಡ್ಬೋದಾ? ಬನಶಂಕರಿ ಜೋಶಿ ಅಮ್ಮ ಕೇಳ್ತಾ ಇದ್ದೀರಾ? ಹಾ, ಕೇಳ್ತಾ ಇದ್ದೀನಿ ಸರ್. ನೀವು ಕಾಣ್ತಾ ಇಲ್ಲ ಅಷ್ಟೇ, ಕೇಳ್ತಾ ಇದ್ದೀರಾ ಅಷ್ಟೇ. ಹಾ, ಕೇಳ್ತಾ ಇದ್ದೀನಿ. ಆಡಿಯೋ ಆನ್, ವಿಡಿಯೋ ಆನ್ ಮಾಡ್ಲಿಲ್ಲ ನೀವು? ಹೌದು ಸರ್, ಹೌದು, ವಿಡಿಯೋ ಆನ್ ಮಾಡಿಲ್ಲ. ಹೌದಾ? ಹೌದು ಸರ್. ಓಕೆ. ನಾನು ನಿಮ್ಮನ್ನ ಚಿಕ್ಕಮಂಗ್ಳೂರ್ಲಿ ಅಲ್ಲಿ ನೋಡಿದ್ದು ಆ ದಿವಸ ಅಲ್ವೇ? ಹೌದು ಹೌದು, ಮದ್ವೆ, ಹೌದು ಸರ್, ಮದ್ವೆ ಮನೆಯಲ್ಲಿ, ಮದುವೆ ಮನೆಯಲ್ಲಿ ನೋಡಿದ್ದು. ಈಗ ಈಗ ಮನಶಂಕರಿ ಅವರೇ, ಈಗ ನಮ್ಮ ಬೆಂಗಳೂರಿನವರು, ಮಂಗಳೂರಿನವರು ಎಲ್ರಿಗೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೋಡ್ಲಿಕ್ಕಿರುವುದು ಬಹಳ ಇದೆ, ಚಿಕ್ಕಮಗಳೂರು ಸುತ್ತಲೂ ನೋಡ್ಲಿಕ್ಕೆ ಬಹಳ ಇದೆ. ನಾವೆಲ್ಲ ಚಿಕ್ಕಮಗಳೂರಿಗೆ ಒಂದು ಟೂರ್ ಹಾಕುವ ಅಂತ ಪ್ಲಾನ್ ಮಾಡಿದ್ದಾರೆ, ಸಂಸ್ಕೃತ ಟೂರ್. ಏನಂತೀರಿ? ಖಂಡಿತ ಬನ್ನಿ ಸರ್, ಬನ್ನಿ ಬನ್ನಿ, ಖಂಡಿತ ಬನ್ನಿ. ಅವಾಗ ನಮ್ಗೆಲ್ಲ ಆಸೆ ಆಗಿದ್ದು, ನೀವು ಕಟ್ಟಿರುವ ನಿಮ್ಮ ಕಲ್ಯಾಣ ಮಂಟಪ ಎಷ್ಟು ಚೆನ್ನಾಗಿದೆ, ನಮಗೆ ಬೇರೆ ಯಾವ್ದು ಬೇಡ, ಕಲ್ಯಾಣ ಮಂಟಪದಲ್ಲಿ ಆನಂದವಾಗಿ ಒಂದು ರಾತ್ರಿ ಉಳಿತೇವೆ, ಒಂದು ದಿವಸ ಎಲ್ಲ ಸುತ್ತಾಡಿ ಬರುವುದು, ಮತ್ತೊಂದು ದಿವಸ ರಾತ್ರಿ ಉಳಿಯುವುದು, ಅಲ್ಲಿ ನಾವೆಲ್ಲ ಒಟ್ಟಿಗೆ ಪಟಾಂಗ ಹೊಡೆಯುವುದು, ಸಂಸ್ಕೃತ ಸತ್ಸಂಗ ಮಾಡುದು, ಮರು ದಿವಸ ಬೆಳಗ್ಗೆ ಎಲ್ಲ ತಿರುಗಾಡಿಬಿಟ್ಟು ಮಧ್ಯಾಹ್ನ ನಂತರ ಗುಡ್ ಬೈ. ಏನಂತೀರಿ? ಆಯ್ತು ಸರ್, ಖಂಡಿತ ಖಂಡಿತ ಬನ್ನಿ ಗುರುಗಳೇ, ಎಲ್ಲರೂ ಬನ್ನಿ. ನಾವು ಯೋಚನೆ ಮಾಡುದು ಮಾರ್ಚ್, ಏಪ್ರಿಲ್, ಮೇ ಆ ಟೈಮ್ ನಲ್ಲಿ ಯಾವಾಗ ಬೇಸಿಗೆಯಲ್ಲಿ ಬರೋಣ. ಆಗ್ಬೋದು ಆಗ್ಬೋದು, ಅವಾಗ ವಾತಾವರಣ ಚೆನ್ನಾಗಿರುತ್ತೆ. ಹೌದು ಸರ್, ಬನ್ನಿ ಬನ್ನಿ ಸರ್, ಖಂಡಿತ. ಎಸ್ ಎಸ್ ಎಸ್. ಅವಾಗ ಚಿಕ್ಕಮಗಳೂರು ಒಂಥರ ಹಿಲ್ ಸ್ಟೇಷನ್ ಆಗಿರುತ್ತೆ, ಅದರಿಂದ ಅಲ್ಲಿ ಬರೋಣ ಅವಾಗ. ಹೌದು ಸರ್, ಖಂಡಿತ ಬನ್ನಿ ಸರ್. ರೈಟ್ ಮೇಡಮ್. ಸೊ ನೀವುಗಳು ಕೂಡ ಆಮೇಲೆ ನಾನು ಮಧ್ಯದಲ್ಲಿ ಒಂದ್ಸರಿ ಚಿಕ್ಕಮಗಳೂರಿಗೆ ಬರ್ತಾ ಇದ್ದೀನಿ, ಈ ಪರೀಕ್ಷೆಗೆ ಮೊದಲು ಬರ್ತೇನೆ. ಆಗ ನೀವೆಲ್ಲ ಒಟ್ಟಿಗೆ ಒಮ್ಮೆ ಸೇರ್ಬಿಟ್ರೆ ನಿಮ್ಗೇನು ಅರ್ಥ ಆಗಿಲ್ಲ, ಅದನ್ನ ಪರ್ಸನಲ್ ಕೂಡ ಒಂದ್ಸರಿ ರೆಡಿ ಮಾಡಿ, ನಿಮ್ಮನ್ನ ರೆಡಿ ಮಾಡಿ ಬರ್ತೇನೆ. ಆಗ್ಬೋದಾ? ಸೆಪ್ಟೆಂಬರ್ 1ನೇ ವಾರದಲ್ಲಿ ಬಹುಶಃ ಬರ್ತೀನಿ ಅಲ್ಲಿ. ಆಯ್ತಾ? ಒಂದ್ ದಿವಸ ಮಟ್ಟಿಗೆ. ಈಗ ಚತುರ್ಥ ಪಾಠ, 4ನೇ ಪಾಠವನ್ನು ನಾನು ಬರೀ ಓದ್ತೇನೆ, ನೀವು ಪೆನ್ ತಗೊಂಡು ಅಂಡರ್ಲೈನ್ ಮಾಡ್ಬಿಡಿ. ಯಾವ ಶಬ್ದ ಅರ್ಥ ಆಗಿಲ್ಲ ಅಂಡರ್ಲೈನ್ ಮಾಡಿ, ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತೇನೆ, ಅಲ್ಲಿವರೆಗೆ ನಿಮ್ಗೊಂದು ಅಂದಾಜಾಗುತ್ತೆ. ನಾನು ಆಕ್ಷನ್ ಸಹಿತ ಮಾಡ್ತೀನಿ, ನೋಡ್ತಾ ಇದ್ದೀನಿ.
ಅಹಂ ಛಾತ್ರ. ಛಾತ್ರ ಅಂದ್ರೆ ಏನು? ಸ್ಟೂಡೆಂಟ್, ವಿದ್ಯಾರ್ಥಿ. ತ್ವಂ ಕಃ? ಅಹಂ ಶಿಕ್ಷಕ. ಯುವಾಂ ಕೌ? ಅಲ್ಲಿಗೆ ಅಹಂ ತ್ವಂ ಇದ್ರದ್ದೆಲ್ಲ ಅರ್ಥ ನಿಮ್ಗೆ ಕಡೆ ನೋಟ್ಸ್ ಅಲ್ಲಿ ಇದೆ, ಗೊತ್ತಾಗತ್ತೆ ನಿಮ್ಗೆ. ಆವಾಂ ಕೌ ಶಿಕ್ಷಕೌ. ವಯಂ ಕೇ? ಯೂಯಂ ಛಾತ್ರಾಃ. ಯೂಯಂ ಕಾಃ? ವಯಂ ಮಹಿಳಾಃ. ಏಷಃ ಕಃ? ಏಷಃ ಮಾಲಾಕಾರಃ. ಮಾಲಾಕಾರಃ. ಕಿಂ ಕರೋತಿ? ಸಹ ಕಿಂ ಕರೋತಿ? ಸಹ ಕಿಂ ಕರೋತಿ? ಸಹ ಏಷಃ ಮಾಲಾಂ ರಚಯತಿ. ಏಷಃ ಕೀದೃಶೀಂ ಮಾಲಾಂ ರಚಯತಿ. ನೋಡಿ, ತ್ವಂ ಅಂದ್ರೆ ನೀನು, ಯೂಯಂ ಅಂದ್ರೆ ನೀವುಗಳು ಅಂತ ಅರ್ಥ, ಅಹಂ ಅಂದ್ರೆ ನಾನು, ವಯಂ ಅಂದ್ರೆ ನಾವುಗಳು ಅಂತ. ಅದನ್ನ ಮತ್ತೆ ಗೊತ್ತಾಗತ್ತೆ ನಿಮ್ಗೆ ಮುಂದೆ ಹೋಗಿ. ಏಷಃ ಮಾಲಾಕಾರಃ, ಇವನು ಮಾಲೆ ಮಾಡುವವನು. ಸಹ ಕಿಂ ಕರೋತಿ? ಈಸ್ ಎ ಏನು ಏನಂತ ಇಂಗ್ಲಿಷ್ ಅಲ್ಲಿ ಮಾಲಾಕಾರಃ ಈಸ್ ಎ ಫ್ಲವರ್. ಫ್ಲವರ್. ಏನು ಗಾರ್ಲೆಂಡ್ ಮೇಕರ್, ಫ್ಲವರ್ ಸೆಲ್ಲರ್, ಹೂವಾಡಿಗ. 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 ಆಯ್ತು, ಅವನು ಹೂವಾಡಿಗ, ಹಾವಾಡಿಗ ಅಲ್ಲ, ಹೂವಾಡಿಗ. ಸಹ ಕಿಂ ಕರೋತಿ? ಏನ್ ಮಾಡ್ತಾನೆ? ಏಷಃ ಮಾಲಾಂ ರಚಯತಿ. ಏಷಃ ಕೀದೃಶೀಂ ಮಾಲಾಂ ರಚಯತಿ. ಯಾವ ತರಹ ಮಾಲೆ ಮಾಡ್ತಾನೆ? ಸಹ ಸುಂದರೀಂ ಮಾಲಾಂ ರಚಯತಿ. ನೋಡಿ, ಮಾಲಾಂ ಸ್ತ್ರೀಲಿಂಗ ಇದೆ, ಆದ್ರಿಂದ ಸುಂದರಿಯಾದ ಮಾಲೆಯನ್ನು ಮಾಡುತ್ತಾನೆ. ಸಹ ಕೇನ ಸಹ ಮಾಲಾಂ ರಚಯತಿ. ಯಾವುದರಿಂದ ಮಾಡ್ತಾನೆ? ಏಷಃ ತಂತುನಾ ಸಹ. ತಂತು ಅಂದ್ರೆ ಮಾಲೆ ಯಾವುದರಿಂದ ಮಾಡ್ತಾರೆ? ದಾರ. ಹಗ್ಗ, ಬಳ್ಳಿ. ದಾರ, ದಾರ. ನೂಲು, ಹಗ್ಗ. ಮಾಲಾಂ ರಚಯತಿ. ಏತೌ ಕುವಿಂದೌ. ಈಗ ಕುವಿಂದ ಎಂಬ ಶಬ್ದಕ್ಕೆ ನಿಮಗೆ ಅರ್ಥ ಆಗದಿದ್ರೆ ಏನ್ ಮಾಡ್ತೀರಿ? ಈಗ ಹುಡುಕಬೇಕು, ಅರ್ಥ ಏನು ಅಂತ ಹುಡುಕಬೇಕು. ಕೊಟ್ಟಿದ್ದಾರೆ ಅಲ್ಲಿ ಮುಂದಿನ ಪೇಜಲ್ಲಿ ನೇಕಾರ. ಏತೌ ಕುವಿಂದೌ. ಏತೌ ಕಿಂ ಕುರುತಃ? ಏತೌ ವಸ್ತ್ರಾಣಿ ವಯತಃ. ವಸ್ತ್ರಾಣಿ ವಸ್ತ್ರಗಳನ್ನು ವಯತಃ ನೇಯುತ್ತಾನೆ. ಏತೌ ಕೀದೃಶಾಣಿ? ಹಿ ವೀವ್ಸ್ ದ ಡ್ರೆಸ್. ಏತೌ ಕೀದೃಶಾಣಿ ವಸ್ತ್ರಾಣಿ ವಯತಃ. ಕೀದೃಶ ಅಂದ್ರೆ ಎಂತಹ ವಸ್ತ್ರಗಳನ್ನು ಮಾಡ್ತಾನೆ. ಏತೌ ಅಮೂಲ್ಯಾನಿ ವಸ್ತ್ರಾಣಿ ವಯತಃ. ಅಮೂಲ್ಯವಾದ. ತುಭ್ಯಂ ಕಾನಿ ವಸ್ತ್ರಾಣಿ ಪ್ರಿಯಾಣಿ? ವಾಟ್ ಟೈಪ್ ಆಫ್ ಡ್ರೆಸ್ ಡು ಯು ಲೈಕ್? ಮಹ್ಯಂ ಕಾರ್ಪಾಸಾನಿ ವಸ್ತ್ರಾಣಿ ಪ್ರಿಯಾಣಿ. ಮಹ್ಯಂ ಕಾರ್ಪಾಸಾನಿ. ಕಾರ್ಪಾಸ ಅಂದ್ರೇನು? ಹತ್ತಿ ಬಟ್ಟೆ. ಕಾಟನ್. ಐ ಲೈಕ್ ಕಾಟನ್ ಕ್ಲಾತ್ಸ್. ಈಗ ಅಂಗಡಿಗೆಲ್ಲ ಹೋದಾಗ ಕಾಟನ್ ಕ್ಲಾತ್ಸ್ ಇಷ್ಟಪಡ್ತಾರೆ, ಹಾಕಿದ್ರೆ ಮೈ ಹಿತ ಆಗತ್ತೆ ಅಂತ. ಕಾಟನ್ ಕ್ಲಾತ್ಸ್. ಕಾರ್ಪಾಸಾನಿ ವಸ್ತ್ರಾಣಿ ಪ್ರಿಯಾಣಿ. ತೇಭ್ಯಃ ಬಾಲಕೇಭ್ಯಃ ಕಾನಿ ಅಂಬರಾಣಿ ಪ್ರಿಯಾಣಿ. ತೇಭ್ಯಃ ಬಾಲಕೇಭ್ಯಃ ಕಾನಿ ಅಂಬರಾಣಿ. ಅಂಬರ ಅಂದ್ರೂ ಅದೇ. ಅಂಬರ ಅಂದ್ರೇನು? ಬಟ್ಟೆ. ಬಟ್ಟೆ. ದಿಗಂಬರ ಅಂದ್ರೆ ಬಟ್ಟೆ ಇಲ್ಲದವನು. ಬಟ್ಟೆ ಇಲ್ಲದವನಲ್ಲಪ್ಪ. ಓ, ಇಲ್ಲದವನು. ಈಗ ನೋಡಿ, ನಾವೆಲ್ಲ ಅಲ್ಲ ಸರ್, ತಪ್ಪಿಕೊಂಡಿದ್ದೀವಿ. ದಿಗಂಬರ ಅಂದ್ರೆ ಬಟ್ಟೆ ಇಲ್ಲ ಅಂತ. ಆಕಾಶವೇ ಆಕಾಶ, ಬಟ್ಟೆ ಆಗಿಟ್ಟುಕೊಂಡವನು. ಅವನಿಗೆ ದಿಕ್, ಅಂಬರ ಅಂದ್ರೆ ದಿಕ್ಕುಗಳೇ ಬಟ್ಟೆ ಅಂದ್ರೆ ಬಟ್ಟೆ ಆಗಿದೆ. ಪೂರ್ವ ಪಶ್ಚಿಮ ದಿಕ್ಕುಗಳೇ ಬಟ್ಟೆ ಅಂದ್ರೆ ಅವನ ಅಲ್ಲಿವರೆಗೆ ಹರಡ್ಕೊಂಡಿದ್ದಾನೆ ಅಂತ, ಅಷ್ಟು ದೊಡ್ಡವ ಅಂತ. ದಿಕ್ಕೇ ಅಂಬರ, ದಿಕ್ಕುಗಳೇ ಬಟ್ಟೆಗಳಾಗಿರುವಷ್ಟು ದೊಡ್ಡವನವನು ಅಂತ ಅರ್ಥ. ದಿಗಂಬರ ಅಂದ್ರೆ ಬಟ್ಟೆ ಇಲ್ಲ ಅಂತ ಅರ್ಥ ಅಲ್ಲ, ದಿಕ್ಕನ್ನೇ ಹೊಂದಿದ್ದಾನೆ ಅಂತ. ತೀರ್ಥಂಕರ್ಗೆ ಹಂಗೆ ಉಪಯೋಗಿಸುವವರು ಜೈನ್ರಲ್ಲಿ ಇರ್ತಾರಲ್ಲ, ಅವರು ಗುರುಗಳೇ. ಜೈನ್ ನಾವು ಅದ್ರಲ್ಲಿ ದಿಗಂಬರರು ಅಂತ. ಅವ್ನು ಬಟ್ಟೆ ಹಾಕೊಂಡಿಲ್ಲ ಅಂತ, ಅವನಿಗೆ ಬಟ್ಟೆ ಬೇಕಿಲ್ಲ. ಯಾಕೆಂದ್ರೆ ಅವನು ಇಡೀ ಜಗತ್ತಿನಷ್ಟು ವಿಸ್ತಾರವಾಗಿದ್ದಾನೆ, ಅವನು ದಿಗಂಬರ ಅಂತ. ಇನ್ನೊಂದು ನಿಜವಾದ ನಿವೃತ್ತಿ ಭಾವ. ನಿಜವಾದ ನಿವೃತ್ತಿ ಭಾವ ಇದ್ರೆ ದಿಗಂಬರ. ಜೈನರಲ್ಲಿ ಅದು ನಿವೃತ್ತಿಯ ಭಾವದ ವೈರಾಗ್ಯದ ಪರಾಕಾಷ್ಠೆ. ಆ ಮಟ್ಟಕ್ಕೆ ನಾವ್ ಯಾರು ಹೋಗಿಲ್ಲ. ಆ ಮಟ್ಟಕ್ಕೆ ಹೋದ್ರೆ ನೀವು ಬಟ್ಟೆ ಹೆಚ್ಚಾಗ್ಬೋದು, ಚಿಂತೆ ಇಲ್ಲ ಈಗ. ಯಾಕೆ ನಾವಿನ್ನೂ ಅಲ್ಲೇ ಇದ್ದೇವೆ. ಆದ್ರಿಂದ ದಿಕ್ ನಮಗೆ ಬಟ್ಟೆ. ಅಂಬರ ಅಂದ್ರೆ ಬಟ್ಟೆ. ತೇಭ್ಯ ಕೌಶೇಯಾನಿ ಅಂಬರಾಣಿ ಪ್ರಿಯಾಣಿ. ಕೌಶೇಯ ಅಂದ್ರೇನು? ಕೌಶೇಯ ಕೊಟ್ಟಿದ್ದಾರೆ ಇಲ್ಲಿ. ಕಾಟನ್, ಹತ್ತಿ. ಕಾರ್ಪಾಸ ಅಂದ್ರೆ ಹತ್ತಿ. ಕೌಶೇಯ
ಕೌಶೇಯಾನಿ ಪ್ರಿಯಾಣಿ ಕೌಶೇಯಾನಿ ಸಿಲ್ಕ್ ಕೌಶೇಯಾನಿ ಅಂಬರಾಣಿ ಪ್ರಿಯಾಣಿ ಮಮ ಮಿತ್ರಾಯ ಔರ್ಣಂ ವಸ್ತ್ರಂ ಪ್ರಿಯಂ. ಔರ್ಣ ಅಂದ್ರೆ ಉಣ್ಣೆ. ಉಣ್ಣೆ ಅಂದ್ರೆ ಉಲ್ಲನ್ ಉಲ್ಲನ್ ಡ್ರೆಸ್ ಇಷ್ಟ. ಏತೇಕೆ ಇವರೆಲ್ಲ ಯಾರು? ತೇ ಚಿತ್ರಕಾರಾಹ ಇವರೆಲ್ಲ ಚಿತ್ರಕಾರರು. ಏತೆ ಕಿಂ ಕುರ್ವಂತಿ ಏತೆ ಸುಂದರಾಣಿ ಚಿತ್ರಾಣಿ ಲಿಖಂತಿ. ಏತೇಕೆ ಏತೆ ಹರಿಣಃ ಇವೆಲ್ಲ ಏನು? ಇವೆಲ್ಲ ಹರಿಣಗಳು. ಹರಿಣ ಅಂದ್ರೆ ಏನು? ಜಿಂಕೆ. ಜಿಂಕೆಗಳು. ದೀಸ್ ಆರ್ ದಿ ಡೀರ್. ಏತೆ ಕಿಂ ಕುರ್ವಂತಿ ವಾಟ್ ಡಸ್ ದೀಸ್ ಡೂ ಇವುಗಳು ಏನ್ ಮಾಡುತ್ತವೆ? ತೇ ಹರಿತಾನಿ ತೃಣಾನಿ ಖಾದಂತಿ. ತೇ ಅವು ಹರಿತ್ ಪತ್ರೆಗಳನ್ನ ಹಸಿರು ಹರಿತ್ ವರ್ಣ. ಹರಿದ್ವರ್ಣ ಅಂದ್ರೆ ಹಸಿರು. ಹಸಿರು ಬಟ್ಟೆಗಳನ್ನು ತಿನ್ನುತ್ತದೆ. ಅಲ್ಲಪ್ಪ, ಹಸಿರು ಬಟ್ಟೆ ತಿನ್ನಲ್ಲ, ಸಾರಿ. ಹಸಿರು ಹಸಿರು ಎಲೆ. ಹಸಿರು ಎಲೆಗಳನ್ನು ಅಲ್ಲ, ಸಾರಿ, ತೃಣ ಅಂದ್ರೆ ಇದು ಹಸಿರು ಹುಲ್ಲನ್ನು ತಿನ್ನುತ್ತದೆ. ಹರಿತಾನಿ ತೃಣಾನಿ ಕುತ್ರ ಸಂತಿ. ಹಸಿರಾದ ಹುಲ್ಲುಗಳು ಎಲ್ಲಿವೆ? ಹರಿತಾನಿ ತೃಣಾನಿ ವನೇ ಸಂತಿ. ಕಾಡಿನಲ್ಲಿ. ತ್ವಾಂ ಕಹ ಆಹ್ವಯತಿ. ನೋಡಿ, ತ್ವಂ ಅಂದ್ರೆ ನೀನು, ತ್ವಾಂ ಅಂದ್ರೆ ನಿನ್ನನ್ನು, ಕಹ ಆಹ್ವಯತಿ ನಿನ್ನನ್ನು ಯಾರು ಕರೆದಿದ್ದಾರೆ? ಮಾಂ ಗೌರೀಶ ಆಹ್ವಯತಿ ಪಕ್ಕದ ಮನೆಯಲ್ಲಿ ಗೌರೀಶ ಅಂತ ಫ್ರೆಂಡ್ ಇದ್ದಾನೆ, ಅವನು ಕರೆದಿದ್ದಾನೆ. ಯುವಾಂ ಕೌ ನಿಂದತಃ ನಿನ್ನನ್ನು ಯಾರು ನಿಂದಿಸುತ್ತಾರೆ? ಆವಾಂ ರಮೇಶ ಗೋಪಾಲೌ ನಿಂದತಃ. ನೋಡಿ, ಅಹಂ ಆವಾಂ ವಯಂ ತ್ವಂ ಯುವಾಂ ಯೂಯಂ ಆ ಶಬ್ದಗಳಿವೆ. ಯುಷ್ಮಾನ್ ಕೆ ಪ್ರಶಂಸಂತಿ ನಿನ್ನನ್ನು ಯಾರು ಪ್ರಶಂಸಿಸುತ್ತಾರೆ? ಅಸ್ಮಾನ್ ಸಜ್ಜನಾಃ ಪ್ರಶಂಸಂತಿ. ಯುಷ್ಮಾನ್ ಕೆ ಪಾಠಯಂತಿ ಅಸ್ಮಾನ್ ಅಧ್ಯಾಪಕಾಃ ಪಾಠಯಂತಿ ನನಗೆ ಗುರುಗಳು ಪಾಠ ಮಾಡ್ತಾರೆ. ತ್ವಯಾ ಸಾಕಂ ಕಃ ಆಗಚ್ಚತಿ. ಸಾಕಂ ಅಂದ್ರೆ ಸಹ, ಸಹ ಅಂದ್ರೆ ವಿತ್, ವಿತ್ ಜೊತೆಗೆ. ಮಯಾ ಸಾರ್ಧಂ, ಸಾರ್ಧಂ ಅಂದ್ರೆ ವಿತ್. ಜನಕಃ ಆಗಚ್ಚತಿ ನಿನ್ ಜೊತೆ ಯಾರು ಬರ್ತಾರೆ? ನನ್ನ ಜೊತೆ ಅಪ್ಪ ಬರ್ತಾನೆ. ಯುವಾಭ್ಯಾಂ ತ್ವಂ ಯುವಾಂ ಯೂಯಂ. ಯುವಾಭ್ಯಾಂ ನಿಮ್ಮಿಬ್ಬರ. ಸಾರ್ಧಂ ಕೆ ಪಠಂತಿ ಯಾರು ಓದ್ತಾರೆ? ಅವಾಭ್ಯಾಂ ಸಮಂ ಸುತೀರ್ಥಾಃ ಪಠಂತಿ. ಸಹಿತ ಸಹಪಾಠಿಗಳು, ಫ್ರೆಂಡ್ಸ್. ಏತೈ ಸಹ ಕಾಹ ಗಾಯಂತಿ ಇವ್ರ ಜೊತೆ ಯಾರು ಹಾಡ್ತಾರೆ? ಏಪಿ ಸಮಂ ಬಾಲಿಕಾಹ ಗಾಯಂತಿ. ತೇನ ದೇವೇನ ವಿನಾ ದೇವನು ಇಲ್ಲದೆ ತೃಣಮಪಿ ಒಂದು ಹುಲ್ಲು ಕಡ್ಡಿಯೂ ಕೂಡ ನ ಚಲತಿ ಚಲಿಸುವುದಿಲ್ಲ. ಈಗ ಅದೇ ಗೊತ್ತು ನಿಮಗೆ. ತೇನ ವಿನಾ ತೃಣಮಪಿ ನ ಚಲತಿ ಗೊತ್ತಿರುತ್ತೆ ನಿಮಗೆ. ತೇನ ಅಂದ್ರೆ ದೇವ್ರು. ದೇವ್ರಿಲ್ದೆ ಒಂದು ಹುಲ್ ಕಡ್ಡಿ ಅಲ್ಲಾಡಲ್ಲ. ವಿತೌಟ್ ಗಾಡ್ ನಾಟ್ ಇವನ್ ಎ ಸ್ಟ್ರಾ ಮೂವ್ಸ್. ದಯೆಯ ವಿನಾ ದಯೆ ಇಲ್ಲದೆ, ವಿನಾ ಅಂದ್ರೆ ಇಲ್ಲದೆ ಅಂತ ಅರ್ಥ. ವಿತೌಟ್ ದಯೆಯಿಂದ ಇಲ್ಲದೆ ಇದ್ರೆ ಒಬ್ಬ ಮನುಷ್ಯ ಧರ್ಮಹಾನ ರಾಜತೆ. ದಯೆ ಇಲ್ಲದ ಧರ್ಮಕ್ಕೆ ಬೆಲೆ ಇಲ್ಲ, ಅದು ಹೊಳೆಯುವುದಿಲ್ಲ, ಕಂಗೊಳಿಸುವುದಿಲ್ಲ, ಶೋಭಿಸುವುದಿಲ್ಲ. ರಾಜತೆ ಡಸಂಟ್ ಶೈನ್, ಡಸಂಟ್ ಹ್ಯಾಪನಿಂಗ್. ಸೊ ಈಗ ನಾನು ಬಡ 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 ಓದಿಬಿಟ್ಟಿದ್ದೇನೆ. ಈಗ ಯಾವ ಶಬ್ದ ಅಂಡರ್ಲೈನ್ ಮಾಡಿರಿ ಅರ್ಥ ಆಗಿಲ್ಲ, ಅದಕ್ಕೆ ನೀವು ಹುಡುಕಿ ಶಬ್ದಕ್ಕೆ ಅರ್ಥ ಸಿಕ್ಕತ್ತೆ. ಸಿಕ್ಕದೇ ಇದ್ರೆ ಮುಂದಿನ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟಂತ ಎಕ್ಸರ್ಸೈಸಸ್ 3 ಪೇಜ್ಗಳಿದೆ. ಅದನ್ನೆಲ್ಲ ಸ್ವಲ್ಪ ಪ್ರಯತ್ನ ಪಟ್ಟರೆ ಅಲ್ಲಿಗೆ ಪಂಚಮ ಪಾಠ ಸುಭಾಷಿತ ಆಯ್ತು. ಅದಕ್ಕೆ ಷಷ್ಠ ಪಾಠ 6ನೇ ಪಾಠ ಇಂದ್ರಿಯಕ್ಕೆ ಗುರುಗಳೇ, ಈ ಸಂಸ್ಕೃತದಲ್ಲಿ ಏನಾದ್ರು ರೆಫರ್ ಮಾಡೋದಕ್ಕೆ ಸುಲಭವಾದ ಆಪ್ ಯಾವ್ದು? ಎಂತದ್ದು? ಸಂಸ್ಕೃತದ ಪದಗಳೆಲ್ಲ ನಾವು ರೆಫರ್ ಮಾಡ್ಲಿಕ್ಕೆ ಅದು ಗೂಗಲ್ ಅಲ್ಲೇ ನೋಡ್ಬೇಕಾ, ಎಲ್ಲಿ ನೋಡ್ಬೇಕು? ಆಪ್ ಇದೆ, ಸಂಸ್ಕೃತ ಡಿಕ್ಷನರಿ ಆಪ್ ಅಂತ ಸಿಕ್ಕತ್ತೆ. ಅಷ್ಟೇ, ಯಾಕೆ ಕಷ್ಟ? ಈ ಸದ್ಯಕ್ಕೆ ಬೇಸಿಕ್ಸ್ ಇದೆಯಲ್ಲ, ಈ ಬೇಸಿಕ್ಸ್ ಗೆ ಇದೇ ಪುಸ್ತಕ ಕಡೆಯಲ್ಲಿ ಕೊಟ್ಟಿದ್ದಾರಲ್ಲ, ಕಡೆಯಲ್ಲಿ ಶಬ್ದಗಳೆಲ್ಲ ಇದೆಯಲ್ಲ, ಅಷ್ಟೇ ಸಾಕಾಗತ್ತೆ ನಿಮ್ಗೆ. ಅದು ಬಿಟ್ಟು ಬೇರೆ ಯಾವ್ದಿಲ್ಲ. ಮತ್ತು ಯಾವುದೇ ಶಬ್ದ ಇದ್ರೂ ಕೂಡ ನಾವೇ ಹುಡುಕುವ, ದೊಡ್ಡ ವಿಷಯ ಅಲ್ಲ. ಕಷ್ಟದ ಶಬ್ದಗಳು ಬರುವಾಗ ಇನ್ನು ಅಡ್ವಾನ್ಸ್ ಕ್ಲಾಸಸ್ ಅಲ್ಲಿ. ಈಗ ಈ ಕ್ಲಾಸ್ ಅಲ್ಲಿ ನಿಮ್ಗೆ ಅಂತ ಕಷ್ಟ ಡಿಕ್ಷನರಿ ಹುಡುಕುವಂತದ್ದು ಏನು ಬರುದಿಲ್ಲ. ಆಯ್ತೆ, ರೈಟ್. ಇಲ್ಲಿ 9 ಗಂಟೆ ಕರೆಕ್ಟ್. ಚಾಟ್ ಜಿಪಿಟಿ ಅಂತ ಒಂದು ಆಪ್ ಇದೆ, ಚಾಟ್ ಜಿಪಿಟಿ ಅಂತ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಕ್ವಶನ್ ಕೇಳಿದ್ರು ಉತ್ತರ ಕೊಡ್ತಾರ. ನೀವ್ ಏನ್ ಬೇಕಾದ್ರೂ ಕೇಳಿ, ಸಣ್ಣದ್ರಿಂದ ಹಿಡಿದು ಕೊನೆವರೆಗೂ ಏನ್ ಬೇಕಾದ್ರೂ ಉತ್ತರ ಕೊಡುತ್ತೆ. ಭಾಷಣ ಒಂದ್ ಸ್ಪೀಚ್ ತಯಾರು ಮಾಡ್ಬೇಕಾ ಹಾಕ್ಬಿಟ್ರೆ ಸಾಕು, ಅಷ್ಟು ನೀವೇ ಮಾತಾಡ್ಬೇಕು ಅಂತ ವಿಷಯ ಕೊಟ್ಬಿಟ್ರಾಯ್ತು. ಚಾಟ್ ಜಿಪಿಟಿ, GPT, ಚಾಟ್ ಜಿಪಿಟಿ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇ ಸ್ಟೋರ್ ಹೋಗಿ ಈಗ ರಮ್ಯಾ ನೋಡಿ ಬರ್ಕೊಂಡ್ಬಿಟ್ಟು ಯೂಸ್ ಬರ್ಕೊಳ್ಳಿ. ಹಾಕ್ ನೋಡಿ ಕ್ವಶನ್ಸ್ ಬರುತ್ತೆ. ಲಿಂಕ್ ಕಳಿಸಿದ್ದೇನೆ. ಭಗಿನಿ ನಾನು ಉಪಯೋಗಿಸ್ತೀನಿ ಅದು. ಓಕೆ. ಅದು ಪ್ರತ್ಯಯ ಅಂದ್ರೆ ಏನು ಅಂತ ಕೇಳಿದೆ, ಹೇಳ್ತು. ಅದು ಸಫಿಕ್ಸ್ ಅಂತ ಅಷ್ಟೇ ಅಲ್ಲ, ಪ್ರತ್ಯಯ ಅಂದ್ರೆ ನಂಬಿಕೆ ವಿಶ್ವಾಸ ಅಂತ ಅರ್ಥ ಇದೆ ಅಂತ ಹೇಳ್ತು. ಹೌದು. ಏನ್ ಹೇಳಿ ಕೃಷ್ಣ, ಇನ್ನೊಂದ್ಸಲ ಹೇಳಿ. ಪ್ರತ್ಯಯ ಅಂದ್ರೆ ಏನು ಅಂತ ಕೇಳಿದೆ ನಾನು ಚಾಟ್ ಜಿಪಿಟಿನ. ಹಾ ಅದು ಗ್ರಾಮರ್ ಸಫಿಕ್ಸ್ ಅಷ್ಟೇ ಅಲ್ಲ, ಅದಕ್ಕೆ ನಂಬಿಕೆ ವಿಶ್ವಾಸ ಅಂತಾನು ಅರ್ಥ ಇದೆ ಅಂತ ಹೇಳ್ತು. ಹೌದು, ಅದು ಅರ್ಥ ಇದೆ. ಇನ್ನೊಂದು ಅರ್ಥ ಹೇಳುತ್ತೆ. ಹೌದು, ಪ್ರತ್ಯಯವೇನು ಅಂತ ಕೇಳಿದ್ರೆ ಅದು ಇನ್ನೊಂದು ಅರ್ಥವೂ ಇದೆ. ಹೌದು, ಸರಿ. ಈಗ ಹಾಗಾದ್ರೆ 9 ಗಂಟೆ ಆಯ್ತು. ಅನೇಕರಿಗೆ ತಮ್ಮ ತಮ್ಮ ಮನೆಗಳಲ್ಲಿ ಊಟಕ್ಕೆ ಸಮಯ ಆಗುತ್ತೆ ಕಾಣುತ್ತೆ. ನಾನೊಂದು ವಿಷಯ ಹೇಳ್ತೇನೆ. ಏನಂದ್ರೆ, ನಾನು ನಮ್ಮ ಗ್ರೂಪಿನಲ್ಲಿ 2 ಪುಸ್ತಕದ ಲಿಂಕ್ ಕಳಿಸಿದ್ದೇನೆ. ಒಂದು ಸಂಸ್ಕೃತ ಕನ್ನಡ ಶಬ್ದಕೋಶ, ಅದು ಕೇವಲ ಶಬ್ದಕೋಶ, ಅದು ನಿಘಂಟು ಅಲ್ಲ. ಆಯ್ತು. ಆದ್ರೆ ಅದರಲ್ಲಿ ಸ್ವಲ್ಪ ನನ್ಗೆ ಅನಿಸ್ತು ಕೆಲವು ಶಬ್ದಗಳು ನಮ್ಗೆ ಬೇಕಾದ್ರು ಸಿಗ್ತವೆ ಅಂತ ನನಗೆ ಕಂಡಿತು. ಇನ್ನೊಂದು ಪುಸ್ತಕ ಸಹ ನಾನು ಕಳಿಸಿದ್ದೇನೆ, ಅದು ಎಲ್ಲಿ ಹೋಯ್ತು ಈಗ ನೆನಪಿಲ್ಲ. ಹೌದು, ಅದರಲ್ಲಿ ಕನ್ನಡದಿಂದ ಕನ್ನಡ ಮತ್ತು ಸಂಸ್ಕೃತ ಶಬ್ದಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ನಮ್ಗೆ ಕನ್ನಡ ಶಬ್ದಗಳನ್ನು ಸಂಸ್ಕೃತದಲ್ಲಿ ಹುಡುಕಲಿಕ್ಕೆ ಸುಲಭ ಆಗ್ತದೆ. ಅದು ಅದರಲ್ಲಿ ಲಿಂಗ ಮತ್ತೆ ನಾಮಪದ ಕ್ರಿಯಾಪದ ಅದನ್ನು ಕೂಡ ಏನಂತ ಕೊಟ್ಟಿದ್ದಾರೆ. ಆದ್ರೆ ಒಂದು ಪುಸ್ತಕ ಸಿಗ್ತದೆ, ಇನ್ನೊಂದು ಪುಸ್ತಕ ಸಿಗುದಿಲ್ಲ, ಅದು ಡೌನ್ಲೋಡ್ ಮಾಡ್ಬೇಕಾಗ್ತದೆ. ಆಯ್ತಾಯ್ತು, ನೀವು ಕಳಿಸಿ. ಸೊ ರಮ್ಯಾ ಅವರೇ, ಸುಮತಿ ಅವರು ನಿಮ್ಗೆ ಈ ದೃಷ್ಟಿಯಲ್ಲಿ ತುಂಬಾ ಸಹಾಯ ಮಾಡ್ತಾರೆ, ನಿಮ್ಗೆ ಯೂಸ್ ಮಾಡ್ಕೊಡುವ. ಆಯ್ತಾ? ಓಕೆ. ನೋಡಿದೆ ಮೇಡಮ್, ಆದ್ರೆ ಇಂಟರ್ನೆಟ್ ಇರಲಿಲ್ಲ ನಮ್ಗೆ. ಅವ್ರು ನೋಡಿದಾರಂತೆ, ಇಂಟರ್ನೆಟ್ ಇರಲಿಲ್ಲ ನಮ್ಗೆ ಹಾಗೆ ಚೆಕ್ ಮಾಡ್ಲಿಕ್ಕೆ. ಆಯ್ತಾಯ್ತು ನೋಡಿ. ಸೊ ಹಾಗಾದ್ರೆ ಈಗ ನಿಮಗೆ ನಾನು ಪಾಠಗಳನ್ನ ಸ್ವಲ್ಪ ಫಾಸ್ಟ್ ಹೋಗ್ತಾ ಇರ್ಬೋದು. ಇದು ಈ ಪುಸ್ತಕ ಸೆಲ್ಫ್ ರೀಡರ್, ಇದು ಸ್ವಯಂ ಓದ್ಕೊಳ್ಬೇಕಾದದ್ದು. ಇದು ಅದಕ್ಕೆ ನಾನು ಒಂದಿಷ್ಟು ಹೆಲ್ಪ್ ಮಾಡ್ತಾ ಇದ್ದೇನೆ. ನೀವು ಸ್ವಂತ ಓದ್ಕೊಂಡು ತಯಾರು ಮಾಡ್ಬೇಕು ಇಷ್ಟು ಪಾಠಗಳಿಗೆ. ಇದೇ ತರ ಆದ್ರಿಂದ ಇನ್ನು ಮುಂದಿನ ಪಾಠಗಳು ಮುಂದಿನ ವಾರ ಮುಗಿದೋಗುತ್ತೆ. ಮುಂದಿನ ವಾರ ಕಂಪ್ಲೀಟ್ ಮುಗಿದೋಗುತ್ತೆ. ಬರುವ 18ರಿಂದ 22 ನಡುವೆ ಇಡೀ ಫುಲ್ ಮುಗಿಸ್ಬಿಟ್ರೆ ನಿಮ್ಗೆ ಒಂದು ಕ್ವೆಶ್ಚನ್ ಪೇಪರ್ ರೆಡಿ ಮಾಡಿಬಿಡ್ತೇನೆ ನಾನು. ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ ರೆಡಿ ನೀವು. ಆದ್ರಿಂದ ಮುಂದಿನ ವಾರದಲ್ಲಿ ಇಡೀ ಪುಸ್ತಕ ಮುಗ್ದೋಯ್ತು ನಿಮಗೆ. ಹಾಗಾಗಿ ನಾನು ಮುಗಿಸಿದ್ದೇನೆ, ನೀವೆಲ್ಲರೂ ಓದ್ಕೊಳ್ಬೇಕು. ಏನ್ ಕಷ್ಟ ಇದ್ರು ಕೂಡ ನೀವು ನೋಟ್ ಮಾಡಿ ನನಗೆ ಕೇಳಿ ಮತ್ತು ಇದ್ ಮಾಡ್ತೇನೆ. ಮತ್ತು ನಾನು ಇದು ರೆಫರೆನ್ಸ್ ನಿಮ್ಗೇನು ಸಹಾಯಕ್ಕೆ ಬೇಕಾಗಿಯೇ ಒಂದು ದಿವಸ ನಾನು ಬೇಕಾದ್ದು ಕೊಡ್ತೇನೆ. ಆಯ್ತಾ? ಡೋಂಟ್ ವರಿ, ಎಲ್ಲರೂ ಬೇಗ ರೆಡಿಯಾಗಿ. ಸೆಪ್ಟೆಂಬರ್ನಲ್ಲಿ 14ನೇ ತಾರೀಕಿಗೆ ಮೊದಲೇ ಒಂದು ಪರೀಕ್ಷೆ ಇರ್ತದೆ, ಆನ್ಲೈನ್ ಪರೀಕ್ಷೆ. ಕ್ವೆಶ್ಚನ್ ಪೇಪರ್ನ ಎಲ್ಲರೂ ಆ ದಿವಸ ಕಳಿಸ್ತೇವೆ. ಕ್ವೆಶ್ಚನ್ ಪೇಪರ್ನ ಅದಿಟ್ಕೊಂಡು ನೀವು ಆನ್ಸರ್ ಮಾಡ್ಬೋದು. ಫಸ್ಟ್ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ ಅಂದ್ರೆ ಓಪನ್ ಬುಕ್ ಎಕ್ಸಾಮಿನೇಷನ್. ಕ್ವೆಶ್ಚನ್ ಪೇಪರ್ ಕಳಿಸ್ತೇವೆ, ನೀವು ಪುಸ್ತಕ ತೆಕ್ಕೊಂಡು ಉತ್ತರ ಬರೀಬಹುದು. ಸೆಕೆಂಡ್ ಕ್ವೆಶ್ಚನ್ ಪೇಪರ್ಗೆ ಅದು ಸರ್ಟಿಫೈಡ್ ಎಕ್ಸಾಮಿನೇಷನ್ ಆದ್ರಿಂದ ಅದಕ್ಕೆ ನಾವು ಕೆಲವು ನಿಯಮಗಳನ್ನು ಹಾಕ್ತೀವಿ. ಆ ನಿಯಮದ ಪ್ರಕಾರ ಆನ್ಲೈನ್ ಎಕ್ಸಾಮಿನೇಷನ್ ಬರೀತೀವಿ. ಅದೇನು ನಿಯಮಗಳು ಅಂತ ಮತ್ತೆ ನಿಮ್ಗೆ ನಾವು ಹೇಳ್ತೇವೆ. ಆಗ್ಬೋದಾ? ಮತ್ತೇನಾರು ಬೇಕಿದ್ರೆ ಮತ್ತೆ ನೋಡುವ. ಆಯ್ತು. ಕಾಲ್ ಮಾಡ್ಬೋದಾ ಗುರುಗಳೇ ತಮ್ಗೆ? ನಮ್ಗೆ ಕಾಲ್ ಮಾಡ್ಬೋದಾ ಗುರುಗಳೇ? ಓ ಎಸ್, ಯಾವಾಗ ಬೇಕಾದ್ರೂ ಮಾಡ್ಬೋದು. 24x7. ಆಯ್ತಾ? ಯಾವಾಗ ಬೇಕಾದ್ರೂ ಮಾಡ್ಬೋದು. ಯಾಕೆಂದ್ರೆ ನನಗೆ ಸಂಸ್ಕೃತ ಕಲಿಸುವುದು ಫಸ್ಟ್ ಕೆಲಸ, ಆಮೇಲಿಂದು ಬಾಕಿ ನನ್ ಊಟ ತಿಂಡಿ ಸುಖ ಇತ್ಯಾದಿ ಮತ್ತೆ. ಹಾಗಾಗಿ ನೀವ್ ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು. ನನ್ನ ಹತ್ರ ಏನ್ ಸಂಸ್ಕೃತದ ಬಗ್ಗೆ ಏನ್ ಬೇಕಾದ್ರೂ ಕೇಳ್ಬೋದು ನೀವು. ಆಯ್ತಾ? ಸರಸ್ವತಿ ಸಭಾ ಅವರ ಸೈಟ್ ಅಲ್ಲಿ ಹಳೆಯ ಕೆಲವು ಕ್ವೆಶ್ಚನ್ ಪೇಪರ್ಗಳು ಇವೆ. ಇದೆ ಅದು ಸಿಗ್ತದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಸ್ವಲ್ಪ ಮಾಡ್ಬೋದು. ಅಷ್ಟೊಂದೆಲ್ಲ ಯಾಕೆ ಮಾತಾಡ್ತಾ ತುಂಬಾ ತಲೆಬಿಸಿ ಮಾಡ್ಬೇಡಿ ಪರೀಕ್ಷೆಗೆ.
ಕ್ವಶನ್ ಪೇಪರ್ ಗಿಂತ ಹೆಚ್ಚಾಗಿ ಪಾಠ ಓದ್ಬಿಡಿ. ನಾನು ನಿಮಗೆ ಒಂದು ಕ್ವಶನ್ ಪೇಪರ್ ಅನ್ನು ಕಳಿಸ್ತೇನೆ, ಅದನ್ನು ನೀವು ಓಪನ್ ಬುಕ್ ಅಲ್ಲಿ ಆನ್ಸರ್ ಮಾಡಿಬಿಟ್ರೆ ಆಮೇಲೆ ಆಮೇಲೆ ಅದ್ರದ್ದು ಕರೆಕ್ಟ್ ಆನ್ಸರ್ ನಾನು ಹೇಳ್ತಾ ಹೋಗ್ತೇನೆ. ನೀವೇ ರೇಟಿಂಗ್ ಪೆನ್ ತಗೊಂಡು ಮಾರ್ಕ್ ಹಾಕ್ತಾ ಹೋಗಿ, ಕಡೆ ನಿಮ್ಗೆ ಎಷ್ಟು ಮಾರ್ಕ್ ಬಂತು ಅಂತ ನೋಡುದು ನೀವು. ಅಲ್ಲಿಗೆ ಪ್ರಿಪರೇಟರಿ ಪರೀಕ್ಷೆ ಮುಗಿದೋಗುತ್ತೆ. ಬರುವ ವಾರ ಪ್ರಿಪರೇಟರಿ ಪರೀಕ್ಷೆ ಮುಗಿತದೆ. ಅದಾದ್ಮೇಲೆ ಗಣಪತಿ ಹಬ್ಬವನ್ನ ಎಂಜಾಯ್ ಮಾಡಿ. ಅದಾದ ಮೇಲೆ ನೀವು ಸ್ವಲ್ಪ ಪ್ರಿಪೇರ್ ಆದ್ರೆ ಫೈನಲ್ ಪರೀಕ್ಷೆಗೂ ರೆಡಿ ಆಗ್ಬಿಡ್ತೀರಿ. ಆಗ್ಬೋದಾ? ಹಾಗಾದ್ರೆ ತಡ ಆಗ್ತಾ ಇದೆ, ಇವತ್ತು ಎಲ್ರಿಗೂ ಕೆಲಸ ನೀವು ಇವತ್ತು ಮಾಡಿರೋ ಪಾಠ ಕಲಿಯೋಷ್ಟೊತ್ತಿಗೆ ಇದೆ ನಮ್ಗೆ. ನೀವು ಇವತ್ತು ಮಾಡಿರೋ ಪಾಠ ಬಾಯ್ ಮಾಡಕ್ ಇದೆ ನಮ್ಗೆ ಈಗ ಅಂದೆ. ಮಾಡಿ 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 ಇವತ್ತು ಅದಕ್ಕೆ ಜಾಸ್ತಿ ಕೆಲಸ ನಿಮ್ಗೆ ಈಗ. ಈಗ ಅಮ್ಮ ಮಗಳು ಇಬ್ರು ಕೂತ್ಕೊಂಡು ನೀನು ನೀನು ಈಚೆ ಬದಿಲ್ ಮಗ ಆಚೆ ಬದಿಲ್ ಅಮ್ಮ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು 3 ಜನರೇಷನ್ಸ್ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಯಾರೋ ಅಂತ ಹೇಳಿ ಕೈ ಮುಗಿದು ಅವಲಕ್ಕಿ ಮಾಡಿ ಇಟ್ಕೊಡ್ಬೇಕು ಅಷ್ಟೇ. ಕೈ ಮುಗಿದು ಹೋಗ್ಬೇಕು. ಇದೆಲ್ಲ ಬಯಟ್ ಮಾಡಿ ಇತ್ಯಾದಿ ಮಾಡೋದಿಲ್ಲ, ಒಂದು ಸಂಸ್ಕೃತದ ಕ್ರಮ ಇದೆ. ಆ ಕ್ರಮದಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾಡಿ, ಉಳಿದದ್ದಕ್ಕೆ ಉಪಾಯಗಳಿಂದ ನಾವು ರೂಢಿ ಮಾಡುವ. ಸೊ ಲೆಟ್ ಅಸ್ ಎಂಜಾಯ್ ಲರ್ನಿಂಗ್ ಸಂಸ್ಕೃತ. ಆಯ್ತಾ? ಯಾರು ತುಂಬಾ ಹಿಂಸೆ ಮಾಡ್ಕೋಬೇಡಿ, ಎಂಜಾಯ್ ಮಾಡಿ. ಆಯ್ತಾ? ಓಕೆ, ರೈಟ್. ಇವತ್ತು ಮುಗಿಸೋಣ. ಎಲ್ರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು, ಎಲ್ರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು. ನಾವೀಗ ಹಾಗಾದ್ರೆ 14 ಇವತ್ತು ಮುಗಿತಲ್ಲ, 15, 16, 17 ರಜೆ, 18 ಸಂಜೆ ಮತ್ತೆ 7:45 ಮತ್ತೆ ನಾವೆಲ್ಲ ಸೇರುವುದು. ಸರ್ವೇ ನಮಃ. ಎಲ್ರಿಗೂ ನಮಸ್ಕಾರ. ಜೈ ನಮಃ. ಧನ್ಯವಾದ ಗುರುಗಳೇ. ಧನ್ಯವಾದ ಗುರುಗಳೇ. ಧನ್ಯವಾದ. ಇವತ್ತು ಸುಸ್ತಾಯ್ತು ಸರ್ ಪಾಠ.
ಧನ್ಯವಾದ.